ಈಗ ನೀವು ಎಕ್ಸಾಮ್ಗೆ ಓದಕ್ಕೂ ನೀವು ಯು ಆರ್ ವೆಲ್ ರೆಸ್ಟೆಡ್ ಯು ವಿಲ್ ಪರ್ಫಾರ್ಮ್ ವೆಲ್. ಸೊ ಅದೇ ಥರ ನೀವು ಎಲ್ಲ ಸೆಲ್ಸ್ಗೂ ರೆಸ್ಟ್ ಕೊಟ್ಟರೆ ನೆಕ್ಸ್ಟ್ ಡೇಗೆ ದೇ ವಿಲ್ ಫಂಕ್ಷನ್. ನೀವು ತಿಂದಿದ್ದಷ್ಟನ್ನು ಕರಗಿಸ್ಕೊಳ್ತಾರೆ. ನೀವು ರೆಸ್ಟೇ ಕೊಡ್ತಿಲ್ಲ 6 ಅವರ್ಸ್ಗೂ ಏನೋ ತಿಂತಾ ಇದ್ದೀರಾ ಅಂತಂದರೆ ದೇ ಆರ್ ನಾಟ್ ಗೆಟಿಂಗ್ ರೆಸ್ಟ್. ನಮ್ಮ ಬಾಡಿದ ರಿದಮ್ನ ನಾವೇ ಹಾಳು ಮಾಡಿದಂಗೆ. ಎಸ್, ಸರ್ಕೇಡಿಯನ್ ರಿದಮ್. ಆ ಸರ್ಕೇಡಿಯನ್ ರಿದಮ್ ಡಿಸ್ರಪ್ಟ್ ಆದಾಗ ಅದು ಆ ಸೆಲ್ಸಿಗೆ ಪ್ರಿಪೇರ್ ಆಗೋಕ್ಕೆ ಟೈಮೇ ಸಿಗ್ತಾ ಇಲ್ಲ, ನಾಳೆಗೆ ಪ್ರಿಪೇರ್ ಆಗೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಆವಾಗ ದಟ್ ಇನ್ಕ್ರೀಸ್ ದ ಡಯಾಬಿಟಿಸ್ ರಿಸ್ಕ್. ಸೊ ಡಯಾಬಿಟಿಸ್ ರಿಸ್ಕ್ ಯಾಕಪ್ಪ ಅಂತಂದರೆ, ಒಂದು ಎಕ್ಸೆಸಿವ್ ಈಟಿಂಗ್ ಹ್ಯಾಬಿಟ್ಸು, ಹಗಲೊತ್ತಲ್ಲಿ ಎಕ್ಸಸೈಸು ಮಾಡೋಕ್ಕಾಗಲ್ಲ, ಮಲಗಿರೋದಾಗುತ್ತೆ. ಆ್ಯಂಡ್ ಮೂರನೇದು ಕ್ಯಾಲರಿ ಎಕ್ಸೆಸ್. ಸೊ ದೀಸ್ ಆರ್ ಆಲ್ ದಿ ಫ್ಯಾಕ್ಟರ್ಸ್ ವಿಚ್ ಕಾಂಟ್ರಿಬ್ಯೂಟ್ ಫಾರ್ ಡೆವಲಪ್ಮೆಂಟ್ ಆಫ್ ಡಯಾಬಿಟಿಸ್ ಇನ್ ಶಿಫ್ಟ್ ವರ್ಕ್. ಓಕೆ, ಈಗ ಡಯಾಬಿಟಿಸಿಂದ ಬೇರೆ ಯಾವುದು ಸೀರಿಯಸ್ ಕಾಂಪ್ಲಿಕೇಶನ್ಸ್ ಯಾವ್ಯಾವುದೆಲ್ಲ ಬರ್ಬೋದು? ಓಕೆ, ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಅಂತ ಅಂದರೆ ನಾವು 2 ಥಿಂಗ್ಸ್, ಅಕ್ಯೂಟ್ ಕಾಂಪ್ಲಿಕೇಶನ್ಸ್, ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂತ ಡಿವೈಡ್ ಮಾಡ್ತೀವಿ. ಅಕ್ಯೂಟ್ ಅಂದರೆ ಸಡನ್ನಾಗಿ ಶುಗರ್ ಜಾಸ್ತಿ ಆದರೆ ಏನು ತೊಂದರೆ, ಸಡನ್ನಾಗಿ ತೊಂದರೆ ಆಗುತ್ತೆ. ಆಮೇಲೆ ಕ್ರಾನಿಕ್, ಲಾಂಗ್ ಟರ್ಮ್, ವರ್ಷಗಳಿಗಟ್ಟಲೆ ಶುಗರ್ ಜಾಸ್ತಿನೇ ಇದ್ದರೆ ಏನು ತೊಂದರೆ ಆಗುತ್ತೆ ಅಂತ ಅನ್ನೋದನ್ನು ನೋಡ್ತೀವಿ. ಅಕ್ಯೂಟಲ್ಲಿ ಶುಗರ್ ಜಾಸ್ತಿ ಆಗೋದ್ರಿಂದ ಡಯಾಬಿಟಿಕ್ ಕೀಟೋ ಅಸಿಡೋಸಿಸು, ಹೈಪರ್ಗ್ಲೈಸಿಮಿಕ್, ಹೈಪರ್ ಸ್ಟೇಟ್ ಅಂತ ಹೇಳ್ತೀವಿ. ಇವೆರಡು ಕಾಮನ್. ಶುಗರ್ ಲೆವೆಲ್ ತುಂಬ ಜಾಸ್ತಿ ಆಗಿಬಿಟ್ಟು ರಕ್ತ ಗಟ್ಟಿ ಆಗುವಂಥದ್ದು. ಓಕೆ, ಸರಿನಾ? ದಟ್ ಈಸ್ ಹೈಪರ್ಗ್ಲೈಸಿಮಿಕ್, ಹೈಪರ್ ಸ್ಟೇಟ್. ಇದು ಎಲ್ಡರ್ಲಿ ಪೀಪಲಲ್ಲಿ ಸ್ವಲ್ಪ ಕಾಮನ್. ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್ ಅಂತ ಅಂದರೆ ದೇಹದಲ್ಲಿ ಇನ್ಸುಲಿನ್ನೇ ಇಲ್ದಲೆ ಶುಗರ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಬ್ಲಡ್ಡು, ಬಟ್ ಮಸಲ್ಸ್ಗೆ ಯಾವುದಕ್ಕೂ ಏನು ಎನರ್ಜಿ ಸಿಗ್ತಾ ಇಲ್ಲ. ಶುಗರ್ ಜಾಸ್ತಿ ಆಗ್ತಿದೆ, ಇನ್ಸುಲಿನ್ ಇಲ್ಲ, ಫ್ಯಾಟ್ ಎಲ್ಲ ಬ್ರೇಕ್ ಡೌನ್ ಆಗ್ತಿದೆ, ಬಾಡಿಲಿ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಿದೆ. ಸೊ ದ್ಯಾಟ್ ಈಸ್ ಡಯಾಬಿಟಿಕ್ ಕೀಟೋ ಅಸಿಡೋಸಿಸ್. ಸೊ ಎರಡೂ ಡೇಂಜರಸ್ಸು. ಎರಡರಲ್ಲೂ ಉಸಿರಾಟದ ತೊಂದರೆ, ಹೊಟ್ಟೆ ನೋವು, ಅಥವಾ ಪ್ರಜ್ಞಾವಸ್ಥೆಯಲ್ಲಿ ಚೇಂಜ್ ಆಗುವಂಥದ್ದು, ದೀಸ್ ಥಿಂಗ್ಸ್ ಕ್ಯಾನ್ ಹ್ಯಾಪನ್. ಆ್ಯಂಡ್ ಇನ್ನೊಂದು ಇಸ್ ಆಪೋಸಿಟ್ ಇಸ್ ಲೋ ಶುಗರ್. ಲೋ ಶುಗರ್ ಆದಾಗ ಹೈಪೋಗ್ಲೈಸಿಮಿಯಾ ಆಗುತ್ತೆ. ಹೈಪೋಗ್ಲೈಸಿಮಿಯಾ ಅಂತ ನಾವು ಬಂದಾಗ ನಾವು ಕಾಮನ್ ಪೀಪಲ್ಗೆ ಲೆಸ್ ದೆನ್ 54 ಇಸ್ ಲೋ ಶುಗರ್ಸ್. ಓಕೆ, ಫಾರ್ ಅ ಪರ್ಸನ್ ವಿತ್ ಡಯಾಬಿಟಿಸ್ ಈವನ್ 70ಗಿಂತ ಕಡಿಮೆ ಬರ್ತಿದ್ದಂಗೆ ನಾವೆಲ್ಲ ಅಲರ್ಟ್ ಸಿಸ್ಟಮ್ಸ್ನ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ಯಾಕೆ ಅಂತಂದರೆ ಸಡನ್ನಾಗಿ ಇಟ್ ಮೈಟ್ ಡ್ರಾಪ್. ಓಕೆ, ಸೊ 70ಗೆ ಅಲರ್ಟ್ ವ್ಯಾಲ್ಯೂ, ನಾರ್ಮಲ್ ಪಬ್ಲಿಕ್ಕಿಗೆ 54 ಇದ್ದರೆ ಡಯಾಬಿಟಿಕ್ಸ್ಗೆ 70 ಇಟ್ಟಿರ್ತಾರೆ. ಸೊ ಅಲ್ಲಿಗೆ 70ಗಿಂತ ಕಡಿಮೆ ಆದ ತಕ್ಷಣ ಸರ್ ಹೆಂಗೆ ಸರ್ ಐಡೆಂಟಿಫೈ ಮಾಡೋದು ಅಂತ ಮೋಸ್ಟ್ ಕಾಮನ್ ದೇ ಆಸ್ಕ್. ಸುಸ್ತು, ಬೆವರು, ಗಾಬರಿ, ಹಸುವು, ಆಮೇಲೆ ಎದೆ ಬಡ್ತ ಜಾಸ್ತಿ ಆಗುವಂಥದ್ದು, ಆಮೇಲೆ ಇರಿಟಬಿಲಿಟಿ, ಏನೇನೋ ಮಾತಾಡೋದು, ನನ್ನ ಯಾರು ಮಾತಾಡಬೇಡಿ ಅಂತ ಸುಮ್ಮನೆ ಅವರು ಒಂಥರ ಕೋಪ ಮಾಡ್ಕೊಳ್ಳೋದು. ಆಲ್ ದೀಸ್ ಥಿಂಗ್ಸ್ ಆರ್ ಲೋ ಶುಗರ್ದು ಲಕ್ಷಣಗಳು. ಪೀಪಲ್ ಡೋಂಟ್ ಐಡೆಂಟಿಫೈ. ಸೊ ಈ ಥರ ಸಿಂಪ್ಟಮ್ಸ್ ಬಂದರೆ ತಕ್ಷಣ ಚೆಕ್ ಯುವರ್ ಗ್ಲೂಕೋಸ್. ಅದೇನಾದರೂ 70ಕ್ಕಿಂತ ಕಡಿಮೆ ಇದ್ದರೆ ದೆನ್ ಯು ಶುಡ್ ಟೇಕ್ ಶುಗರ್ಸ್. ಓಕೆ, ಆ ಶುಗರ್ಸ್ ಎಷ್ಟು? 15 ಗ್ರಾಮ್ಸ್ ಅಂದರೆ ಒಂದು ದೊಡ್ಡ ಟೀ ಸ್ಪೂನ್ ಅಥವಾ ದೊಡ್ಡ ಟೇಬಲ್ ಸ್ಪೂನ್ ಅಥವಾ 3 ಟೀ ಸ್ಪೂನ್ಸ್ ಅಷ್ಟು ಗ್ಲೂಕಾನ್ ಡಿ ಪೌಡ್ರು ಅಥವಾ ಸಕ್ಕರೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಕ್ಷಣ ಕುಡಿಬೇಕು. ಅಥವಾ ಒಂದು ಜ್ಯೂಸ್ ಆದರೂ ಆಯಿತು ತಕ್ಷಣ ತಿನ್ನಬೇಕು, ಅಥವಾ ಒಂದು ಕ್ಯಾಂಡಿನೋ ಏನೋ ಒಂದು ತಕ್ಷಣ ತಿನ್ನಬೇಕು. ಆ್ಯಂಡ್ ಆವಾಗ ಮತ್ತೆ ಒಂದು 15 ಮಿನಿಟ್ಸ್ ಬಿಟ್ಟು ಯು ಶುಡ್ ಚೆಕ್, ಮೇಕ್ ಶ್ಯೂರ್ 70ಗಿಂತ ಮೇಲ್ ಬಂದಿದೆ ಅಂತ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೇಕು. ದಟ್ ಈಸ್ ಹೈಪೋಗ್ಲೈಸಿಮಿಯಾ. ಸೊ ಮೋಸ್ಟ್ ಕಾಮನ್ ಏನಾಗುತ್ತೆ ಅಂತಂದರೆ ಇವೆಲ್ಲ ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ, ಬಟ್ ಜನ ರೆಕಗ್ನೈಸೇ ಮಾಡಿರಲ್ಲ. ಎಷ್ಟೊಂದು ಸಲ ಕೇಳಿದಾಗ ಮಧ್ಯರಾತ್ರಿ ನಿಮ್ಗೆ ಯಾವಾಗಲಾದ್ರೂ ಹಸು, ಬೆವರು, ಗಾಬರಿ ಆಗಿದೆಯಾ? ಆಗ್ತಾಯಿದೆ. ಬಟ್ ಒನ್ ಫೈನ್ ಡೇ ದೇ ವಿಲ್ ಕಮ್ ಇನ್ ದ ಕೋಮಟೋ ಸ್ಟೇಟ್ ಟು ಎಮರ್ಜೆನ್ಸಿ ರೂಮ್ಗೆ. ಶುಗರ್ 40 ಇತ್ತು ಅಂತ. ನೀವು ಈ ಅರ್ಲಿ ಸಿಂಪ್ಟಮ್ಸ್ನ ಇಗ್ನೋರ್ ಮಾಡಿದ್ರೆ ಬಾಡಿ ಆ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಮಾಡೋದನ್ನ ನಿಲ್ಲಿಸುತ್ತೆ. ಸಡನ್ನಾಗಿ 30-40 ಹೋದಾಗಲೇ ಪ್ರಜ್ಞೆ ತಪ್ಪು ಅಂಥ ಸ್ಥಿತಿಗೆ ಹೋಗುತ್ತೆ. ಸೊ ಆ ಥರ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ತಕ್ಷಣ ಶುಗರ್ ಚೆಕ್ ಮಾಡಿ. ಕಡಿಮೆ ಆಗ್ತಿದೆಯಾ, ಟಾಕ್ ಟು ಯುವರ್ ಡಾಕ್ಟರ್. ನಿಮ್ಮ ಮಾತ್ರೆ ಮೆಡಿಕೇಷನ್ ಡೋಸ್ನ ಕಡಿಮೆ ಮಾಡ್ತಾರೆ. ಓಕೆ, ಕಾಂಪ್ಲಿಕೇಶನ್ಸ್ ಅಂತ ಹೇಳಿದರೆ ಲೈಕ್ ಈಗ ಹಾರ್ಟಿನ ಸಮಸ್ಯೆಗಳಾಗ್ಬೋದು ಅಥವಾ ಕಿಡ್ನಿ ಮೇಲೆ ಯಾವ ಥರದ ಪರಿಣಾಮಗಳನ್ನು ಬೀಳ್ಬೋದು? ಸೊ ಕ್ರಾನಿಕ್ ಕಾಂಪ್ಲಿಕೇಶನ್ಸ್, ವಿಲ್ ಡಿಸ್ಕಸ್ ಅಬೌಟ್ ದ ಕ್ರಾನಿಕ್ ಕಾಂಪ್ಲಿಕೇಶನ್ಸ್. ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಅಂದರೆ ಲಾಂಗ್ ಟರ್ಮ್ ಶುಗರ್ಸ್ ಜಾಸ್ತಿ ಇದ್ದಾಗ ಏನು ತೊಂದರೆ ಆಗುತ್ತೆ ಅಂತ. ಸೊ ಲಾಂಗ್ ಟರ್ಮ್ ಶುಗರ್ಸ್ ಜಾಸ್ತಿ ಇದ್ದಾಗ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್, ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್. ಮೈಕ್ರೋ ಅಂದರೆ ಈ ಸಣ್ಣ ಸಣ್ಣ ರಕ್ತನಾಳಗಳಲ್ಲಿ ತೊಂದರೆ ಆಗುವಂಥದ್ದು. ಅದರಿಂದಾಗಿ ನಿಮ್ಮ
ನರಗಳಿಗೆ, ಎಸ್ಪೆಷಲಿ ಕಾಲಿನ ನರಗಳು, ಯಾಕೆಂದರೆ ತುಂಬ ಉದ್ದ ಇರೋದ್ರಿಂದ ಅದೇ ಫಸ್ಟ್ ಡ್ಯಾಮೇಜ್ ಆಗೋದು. ಸೊ ನರಗಳಿಗೆ ತೊಂದರೆ ಆಗಿ ನ್ಯೂರೋಪತಿ ಅಂತ ಹೇಳ್ತೀವಿ. ಪಾದ ಉರಿ ಬರೋದು, ಜುಮ ಜುಮ ಅನ್ನೋದು, ಬೆಂಡಾದಂಗೆ ಆಗೋದು, ನಡೀತಾ ಇದ್ರೆ ಚಪ್ಪಲಿ ಜಾರು ಹೋಗೋದು, ಆಲ್ ದಿಸ್ ಆರ್ ನ್ಯೂರೋಪತಿ. ಎರಡನೇದು ಏನಪ್ಪ ಅಂತಂದರೆ ರೆಟಿನೋಪತಿ. ಕಣ್ಣಿನ ನರಗಳಿಗೆ ಎಫೆಕ್ಟ್ ಆದಾಗ ಆ ಕಣ್ಣಿನ ನರಗಳು ಊತ ಆಗ್ತಿರುತ್ತೆ. ಅದ್ರ ತೊಂದರೆ ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಅದು ಸಿಮ್ಟಮ್ಸೇ ಇರಲ್ಲ. ಸಡನ್ನಾಗಿ ಬ್ಲರ್ರಿಂಗ್ ಆಫ್ ವಿಷನ್ನು ಅಥವಾ ಕಣ್ಣು ಈಗ ನೋಡ್ತಾ ಇರ್ಬೇಕಾದ್ರೆ ಏನೋ ಕಪ್ಪಗಾದಂಗೆ ಅನ್ನಿಸ್ತಾ ಇದೆ, ಅವು ಸಿಮ್ಟಮ್ಸ್, ಅದು ರೆಟಿನೋಪತಿ. ಮೂರನೇದು ನೆಫ್ರೋಪತಿ. ನೆಫ್ರೋಪತಿ ಅಂತಂದರೆ ಈ ಕಿಡ್ನಿ ಒಳಗಡೆ ತೊಂದರೆ ಆಗುವಂಥದ್ದು. ಕಿಡ್ನಿ ನಮ್ಮದು ಬೇಸಿಕಲಿ ಏನಪ್ಪ ಅಂತಂದರೆ ಒಂಥರ ಫಿಲ್ಟ್ರಿಂಗ್ ಕೆಲಸ ಮಾಡೋದು. ಈಗ ನಮ್ಗೆ ಕಾಫಿ ಸೋಸ ಜರ್ಡಿ, ಟೀ ಸೋಸ ಜರ್ಡಿ ಎಲ್ಲ ಏನಿದೆಯಲ್ಲ, ಸೊ ಟು ಬಿ ಆನ್ ದ ಇದು ಅಂದರೆ ಬೇಸಿಕಲಿ ಕಿಡ್ನಿ ಕೆಲಸ ಅದೇನೆ. ನಮ್ಮ ದೇಹದ ಪ್ರೋಟೀನ್ಸ್ನೆಲ್ಲ ಅದನ್ನು ರೀಟೈನ್ ಮಾಡಿಕೊಂಡು ಆ ಬೇಡದನ್ನು ಫಿಲ್ಟರ್ ಮಾಡಿ ಆಚೆ ಹಾಕುವಂಥದ್ದು. ಈ ಡಯಾಬಿಟಿಕ್ ನೆಫ್ರೋಪತಿಯಲ್ಲಿ ಫಸ್ಟ್ ಸ್ಟೇಜಲ್ಲೇ ಈಗ ನಮ್ದು ಹೆಂಗೆ ಕಾಫಿ ಸೋಸ ಫಿಲ್ಟರು ಅದೇನಾದರೂ ಸ್ವಲ್ಪ ಹಳೇದಾಯಿತು ಅಂದರೆ ಫಸ್ಟ್ ಏನಾಗುತ್ತೆ ಹೇಳಿ, ಗಷ್ಟ ಬರುತ್ತೆ, ಕಾಫಿಯಲ್ಲಿ ಗಷ್ಟ ಬರುತ್ತೆ ಅಲ್ವಾ? ಅದೇ ಥರ ಈ ನೆಫ್ರೋಪತಿಲೂ ಅಷ್ಟೇ. ಡಯಾಬಿಟಿಸಿಂದ ಡ್ಯಾಮೇಜ್ ಆದಾಗ ಫಸ್ಟು ಆಲ್ಬುಮಿನ್ಸ್ ಲೀಕ್ ಆಗೋಕ್ಕೆ ಶುರುವಾಗುತ್ತೆ ಯೂರಿನಲ್ಲಿ. ಜನ ಆ ಸ್ಟೇಜಲ್ಲಿ ರೆಕಗ್ನೈಸೇ ಮಾಡಲ್ಲ. ಅದನ್ನು ವರ್ಷಕ್ಕೊಂದು ಸಲ ಆದರೂ ಅಟ್ಲೀಸ್ಟ್ ಆ ಯೂರಿನಲ್ಲಿ ಆಲ್ಬುಮಿನ್ ಲೀಕ್ ಆಗ್ತಾ ಇದೆಯಾ ಅಂತ ನೋಡಿದ್ರೆ ದೆನ್ ಆವಾಗ ಫಸ್ಟ್ ಅರ್ಲಿಯೆಸ್ಟಾಗಿ ಡಿಟೆಕ್ಟ್ ಮಾಡಿಬಿಟ್ಟು ವಿ ಕ್ಯಾನ್ ಗಿವ್ ಟ್ರೀಟ್ಮೆಂಟ್. ಓಕೆ, ಈ ಕ್ರಿಯಾಟಿನಿನ್ ಜಾಸ್ತಿ ಆಗೋದು, ಕಿಡ್ನಿ ಫೇಲ್ ಆಗೋದು ಅವೆಲ್ಲ ಲಾಸ್ಟು. ಫಸ್ಟಿಗೆ ಈ ಆಲ್ಬುಮಿನ್ ಲೀಕ್ ಆಗೋಕ್ಕೆ ಶುರುವಾಗುತ್ತೆ. ಆ ಸ್ಟೇಜಲ್ಲೇ ನಾವು ಐಡೆಂಟಿಫೈ ಮಾಡಿದ್ರೆ ವಿ ಕ್ಯಾನ್ ಟ್ರೀಟ್. ಸೊ ಇವು 3 ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್. ಮ್ಯಾಕ್ರೋವ್ಯಾಸ್ಕ್ಯುಲರ್ ಅಂದರೆ ದೊಡ್ಡ ರಕ್ತನಾಳಗಳಲ್ಲಿ ಏನು ತೊಂದರೆಗಳಾಗುತ್ತೆ ಅಂತ. ಆ ದೊಡ್ಡ ರಕ್ತನಾಳಗಳಲ್ಲಿ ಅಂತಂದರೆ ಹಾರ್ಟ್ ಅಟ್ಯಾಕ್, ಸರಿನಾ, ಸ್ಟ್ರೋಕ್ ಮತ್ತು ಗ್ಯಾಂಗ್ರೀನ್. ಹಾಂ, ಓಕೆ, ಇದು ತುಂಬ ಜನರಲ್ಲಿ ಒಂದು ಭಯ ಅಂತಲೇ ಹೇಳ್ಬೋದು, ಕಾಲಲ್ಲಿ ಗ್ಯಾಂಗ್ರೀನ್ ಆಗೋದಂತೆ. ಎಸ್. ಸೊ ಈ 3 ದೇ ಆರ್ ಆಲ್ ರಿಲೇಟೆಡ್. ಹಾರ್ಟಿಂದು ದಪ್ಪ ಇರುವಂಥ ರಕ್ತನಾಳ ಹಾರ್ಟಿಗೆ ಸಪ್ಲೈ ಮಾಡೋವಂಥದ್ದು, ಮೆದುಳಿಗೆ ಸಪ್ಲೈ ಮಾಡೋವಂಥದ್ದು, ಅವುಗಳಲ್ಲಿ ಈ ಕೊಬ್ಬಿನಂಶ ಹೋಗಿ ಸೇರಿಕೊಂಡು ಅಲ್ಲಿ ಒಂದು ದಿವಸ ಎಲ್ಲೋ ಹೋಗಿ ಕ್ಲಾಟ್ ಆದಾಗ ದಟ್ ವಿಲ್ ಮ್ಯಾನಿಫೆಸ್ಟ್ ಆಸ್ ಹಾರ್ಟ್ ಅಟ್ಯಾಕ್, ಅಂದರೆ ಬ್ಲಡ್ ಸಪ್ಲೈ ಸ್ಟಾಪ್ ಆಗಿದೆ. ಸ್ಟ್ರೋಕು, ಮೆದುಳಿಗೆ ಬ್ಲಡ್ ಸಪ್ಲೈ ಸ್ಟಾಪ್ ಆಗಿದೆ. ಆ್ಯಂಡ್ ಗ್ಯಾಂಗ್ರೀನ್, ಕಾಲಿನ ಬೆರಳುಗಳಿಗೆ ಎಲ್ಗೋ ಒಂದು ಕಡೆ ಬ್ಲಡ್ ಸಪ್ಲೈ ಅಲ್ಲಿ ಹೋಗಿ ಏನೋ ಕಟ್ಕೊಂಡಿದೆ. ಈಗ ಹೆಂಗೆ ಕಟ್ಕೊಂಡ್ಮೇಲೆ ಮುಂದಕ್ಕೆ ನೀರು ಹೋಗಲ್ಲ, ಸೇಮ್ ವೇ ರಕ್ತನಾಳಗಳಲ್ಲಿ ಕಟ್ಕೊಂಡಾಗ ಆ ಮುಂದಿಂದು ಟಿಶ್ಯೂ ಡೆಡ್ ಆಗುತ್ತೆ. ಸೊ ದಟ್ ಈಸ್ ಮ್ಯಾನಿಫೆಸ್ಟೆಡ್ ಲೈಕ್ ದಟ್. ಸೊ ಇದು ಕ್ರಾನಿಕ್ ಕಾಂಪ್ಲಿಕೇಶನ್ಸ್. ಈಗ ಡಯಾಬಿಟಿಕ್ ಫುಟ್ ಅಂತ ಒಂದು ನೋಷನ್ ಇದೆ. ವಾಟ್ ಇಸ್ ಅ ಡಯಾಬಿಟಿಕ್ ಫುಟ್? ಏನು ಹಾಗೆ ಹೇಳಿದರೆ ಡಯಾಬಿಟಿಕ್ ಫುಟ್ ಒಳ್ಳೆ ಕಾನ್ಸೆಪ್ಟ್ ತಂದ್ರಿ ನೀವು. ಏನಪ್ಪ ಅಂತಂದರೆ ನಾವು ಎಲ್ಲ ಪಾರ್ಟ್ಗಳಿಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಹಾರ್ಟಿನ ತೊಂದರೆ ನಾವು ಬೇಗ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿಬಿಡು, ಫಸ್ಟ್ ಇದು ಮಾಡೋಣ. ಕಿಡ್ನಿ ತೊಂದರೆ ಬರ್ತಾಯಿದೆಯಂತೆ, ಫಸ್ಟ್ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡು, ಯು ಆರ್ ಆಲ್ ಅಲರ್ಟ್. ಕಾಲು ಮೋಸ್ಟ್ ಇಗ್ನೋರ್ಡ್ ಪಾರ್ಟ್ ಇನ್ ದಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್, ಸರಿನಾ? ಕಾಲಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಡಯಾಬಿಟಿಸಿಂದ ಅಂತ ನೋಡಿದ್ರೆ, ಒಂದು ನ್ಯೂರೋಪತಿ, ಅದೇ ನರ್ವ್ಸಿಗೆ ಡ್ಯಾಮೇಜ್ ಆದಾಗ ಪಾದ ಉರಿ ಜುಮ ಬೆಂಡಾದಂಗೆ ಆಗೋದು, ಅದು ಒಂದಾದರೆ ಕಾಲಿಂದು ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ, ಸರಿನಾ? ಸ್ಪರ್ಶ ಜ್ಞಾನ ಕಡಿಮೆ ಆದಾಗ ಏನಾಗುತ್ತೆ ಸರ್, ಕಾಲಿಂದ ಏನು ಸ್ಪರ್ಶ ಜ್ಞಾನ ಯಾಕೆ ಬೇಕು ಅಂತಂದರೆ, ಸಣ್ಣದೊಂದು ಮುಳ್ಳು ಚುಚ್ಕೊಂಡ್ರು, ಕಲ್ಲು ಚುಚ್ಕೊಂಡ್ರು ಗೊತ್ತೇ ಆಗಿರಲ್ಲ. ಎಷ್ಟೊಂದು ಜನ ಈ ಯಾವುದೋ ಒಂದು ದೇವಸ್ಥಾನಕ್ಕೋ ಎಲ್ಲಿಗೋ ಹೋಗಿ ಬರಿಗಾಲಲ್ಲಿ ನಡೆದುಬಿಟ್ಟಿರ್ತಾರೆ, ಸರಿನಾ? ಅಲ್ಲಿ ಟಾರಿನ ನೆಲದ ಮೇಲೆಲ್ಲ ನಡೆದಿರ್ತಾರೆ. ಬೇರೆಯವ್ರಿಗೆ ನಮಗೆ ನಿಮಗೆಲ್ಲ ನಡೆದಾಗ ಅದು ಬಿಸಿ ಗೊತ್ತಾಗ್ತಿರುತ್ತೆ. ನಾವು ಹೆಂಗೋ ಪಕ್ಕದಲ್ಲಿ ಆ ವೈಟ್ ಪೇಂಟ್ ಹಾಕಿರೋದ್ರ ಮೇಲೆ ನಡ್ಕೊಂಡು ಹೋಗ್ತೀವಿ. ಈಗ ಡಯಾಬಿಟಿಸ್ ಬಂದು ಆ ನರ್ವ್ ಡ್ಯಾಮೇಜ್ ಆಗಿರೋರಿಗೆ ಆ ಬಿಸಿ ಸೆನ್ಸೇಷನ್ ಗೊತ್ತಾಗಲ್ಲ. ಆ ಕಪ್ಪುದ್ರ ಮೇಲೆ ನಡೆದ್ಬಿಟ್ಟಿರ್ತಾರೆ. ನಡೆದು ಮಾರನೇ ದಿವಸ ಬಂದು ನೋಡ್ಕೊತಾರೆ, ಕಾಲೆಲ್ಲ ಬಬ್ಬೆ, ಕಾಲು ಊತ ಬಂದಿದೆ. ದ್ಯಾಟ್ ಈಸ್ ವೆನ್ ದೇ ಕಮ್ ಅಂಡ್ ಮೀಟ್ ದಿ ಡಾಕ್ಟರ್. ಸೊ ಆ ಸ್ಟೇಜ್ಗೆ ಹೋಗ್ದಂಗೆ ತಡಿಬೇಕು ಅಂತ ಅಂದರೆ ಯು ವಿಲ್ ಹ್ಯಾವ್ ಟು ಐಡೆಂಟಿಫೈ ನಿಮ್ಮ ಸ್ಪರ್ಶ ಜ್ಞಾನ ಕಡಿಮೆ ಆಗ್ತಿದೆಯಾ ಅಂತ. ಡಾಕ್ಟ್ರು ಪ್ರತಿ ವರ್ಷ ನಿಮ್ಮ ಕಾಲಿಂದು ಎಕ್ಸಾಮಿನೇಷನ್ ಮಾಡೇ ಮಾಡ್ತಾರೆ. ಮಾಡ್ತಿಲ್ಲ ಅಂದರೆ ಕೇಳ್ಬಿಟ್ಟು ಮಾಡಿಸ್ಕೊಳ್ಳಿ, ಸರಿನಾ? ನನ್ನ ಕಾಲಿನ ಸ್ಪರ್ಶ ಜ್ಞಾನ ಕರೆಕ್ಟಾಗಿ ಇದೆಯಾ ಸರ್, ಇಲ್ವಾ ಸರ್? ಯಾಕೆಂದರೆ ಅದು ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಯು ವಿಲ್ ಬಿ ಕೇರ್ಫುಲ್. ಹೌದಪ್ಪ, ನನಗೆ ಅಲ್ಲಿ ಏನೋ ನಡೆದ್ರೆ ಗೊತ್ತಾಗಲ್ಲ, ಚುಚ್ಚಿದ್ರೆ ಗೊತ್ತಾಗಲ್ಲ, ನಾನು ಹುಷಾರಾಗಿರಬೇಕು ಅಂತ ಇರ್ತೀವಿ. ಸೊ ನ್ಯೂರೋಪತಿ,
ಸರಿನಾ. ನ್ಯೂರೋಪತಿಲಿ ಈಗ ಸೆನ್ಸೇಷನ್ಸ್ ಮಾತಾಡಿದ್ವಿ. ನೆಕ್ಸ್ಟು ಮೋಟಾರ್ ನ್ಯೂರೋಪತಿ ಅಂದರೆ ಕಾಲಿಂದು ಮಸಲ್ಸ್ಗೆ ಸಪ್ಲೈ ಕಡಿಮೆ ಆದಾಗ ಚಪ್ಪಲಿ ಜಾರೋಗೋಂಥದ್ದು, ಚಪ್ಪಲಿನ ಹಿಡ್ಕೊಳ್ಳೋಕ್ಕೆ ಆಗಲ್ಲ ಕೆಲವ್ರಿಗೆ. ಹಾಕೊಂಡು ನಡೀತಾ ಇರ್ತಾರೆ, ಚಪ್ಪಲಿ ಎಲ್ಲೆಲ್ಲೋ ಜಾರ ಹೋಗ್ತಾ ಇರುತ್ತೆ. ದಟ್ ಈಸ್ ಬಿಕಾಸ್ ಮಸಲ್ಸ್ ಆರ್ ವೀಕನ್. ಸೊ ಇದು ನರ್ವ್ಸ್ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಬ್ಲಡ್ ವೆಸಲ್ ಸಪ್ಲೈ. ಬ್ಲಡ್ ಸಪ್ಲೈ ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ಅದೇ ಗ್ಯಾಂಗ್ರೀನ್, ವಾಟ್ ವಿ ಡಿಸ್ಕಸ್ಡ್ ಕ್ಯಾನ್ ಹ್ಯಾಪನ್, ಅಥವಾ ಈ ಉಗುರುಗಳೆಲ್ಲ ತುಂಬ ಬ್ರಿಟಲ್ ಆಗುವಂಥದ್ದು. ಮೂರನೇದು ಇನ್ಫೆಕ್ಷನ್ಸ್, ಸರಿನಾ. ಒಂದು ನರದ ಸಂಬಂಧಪಟ್ಟಿದ್ದು ಮಾತಾಡಿದೆ ನ್ಯೂರೋಪತಿ. ಎರಡನೇದು ರಕ್ತ ಸಂಚಾರ, ದ ಗ್ಯಾಂಗ್ರೀನ್ ಆಗುವಂಥದ್ದು ಅಥವಾ ರಕ್ತ ಸಂಚಾರ ಕಡಿಮೆ. ಮೂರನೇದು ಇನ್ಫೆಕ್ಷನ್ಸ್. ಇಂಡಿಯನ್ಸಲ್ಲಿ ಮೋಸ್ಟ್ ಕಾಮನ್ ಏನು ಇನ್ಫೆಕ್ಷನ್ ನಾವು ನೋಡೋದು ಅಂತ ಅಂದರೆ ಬೆರಳುಗಳ ಸಂಧಿಯಲ್ಲಿ ಸೆಳೆತ ಅಥವಾ ದ ಫಂಗಲ್ ಇನ್ಫೆಕ್ಷನ್ ಬರುತ್ತಲ್ಲ, ಅದು ಕಾಮನ್. ಆ್ಯಂಡ್ ರೀಸನ್ ಏನಕ್ಕಪ್ಪ ಅಂತ ಅಂದರೆ ಕಾಲು ತೊಳೆಯೋದು. ಓಕೆ, ಸೊ ಪ್ರತಿ ಸಲ ಟಾಯ್ಲೆಟ್ಗೆ ಹೋಗಿ ಬಂದಮೇಲೂ ಕಾಲು ತೊಳಿತಾ ಇರ್ತಾರೆ. ಕಾಲು ತೊಳೆದಾಗೆಲ್ಲ ಅಲ್ಲಿ ನೀರು ಕೂತ್ಕೊಂಡೇ ಇರುತ್ತೆ. ನೀರು ಕೂತಿದ್ದು ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ನಾವು ಯಾವಾಗಲೂ ಟೆಸ್ಟ್ ಮಾಡಿದಾಗ ಹಿಂಗೆ ಬೆರಳು ಸಪ್ರೇಟ್ ಮಾಡಿ ನೋಡಿದ್ರೆ ಅಲ್ಲಿ ಅಷ್ಟು ಫಂಗಲ್ ಇನ್ಫೆಕ್ಷನ್ ಕೂತಿರುತ್ತೆ. ಅದೇನಾದರೂ ನಾವು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡದೆ ಹೋದರೆ ಅದು ಒಂಚೂರು ಒಳಗೋಯ್ತು ಅಂದರೆ ಮತ್ತೆ ಕಾಲು ಊತ ಬರೋದು, ಇದೆಲ್ಲ ಆಗುತ್ತೆ. ಸೊ ನಾನು ಪ್ರತಿಯೊಬ್ಬರು ಪೇಷಂಟ್ಗೂ ಅದನ್ನೇ ಹೇಳೋದು, ನೀವು ಪ್ಲೀಸ್ ದಯವಿಟ್ಟು ಪ್ರತಿ ಸಲ ವಾಶ್ರೂಮ್ಗೆ ಹೋಗಿ ಬಂದಮೇಲೆ ಕಾಲು ತೊಳೆಯೋದು ಅಭ್ಯಾಸನ ಬಿಟ್ಬಿಡಿ. ಚಪ್ಪಲಿ ಹಾಕೊಂಡು ಹೋಗಿ ಬೇಕಿದ್ರೆ, ಅಥವಾ ನಿಮ್ಮದು ವೆಸ್ಟರ್ನ್ ಕಮೋಡ್ ಆಯಿತು ಅಂತಂದರೆ ಇನ್ನೂ ಕಾಲು ತೊಳೆಯೋದೇನು ಬೇಕೇ ಇರಲ್ಲ. ದಟ್ ವಿಲ್ ಪ್ರೊಟೆಕ್ಟ್ ಯುವರ್ ಫೀಟ್. ಸೊ ಇನ್ಫೆಕ್ಷನ್ಸ್ ಆಯಿತು, ನ್ಯೂರೋಪತಿ ಆ್ಯಂಡ್ ಬ್ಲಡ್ ವೆಸಲ್ಸ್ ವ್ಯಾಸ್ಕ್ಯುಲರ್ ಸಪ್ಲೈಯಿಂದ ಆಗುವಂಥ ತೊಂದರೆ. ಸೊ ಇವು ಮೂರು, ಇನ್ ಆಲ್ ದೀಸ್ 3 ways ಫುಟ್ ಈಸ್ ಅಫೆಕ್ಟೆಡ್. ಆ್ಯಂಡ್ ಅದು ವರ್ಷಕ್ಕೆ ಒಂದ್ಸಲ ಅಟ್ಲೀಸ್ಟ್ ನಿಮ್ಮದು ಫುಟ್ದು ನರ್ವ್ ಸೆನ್ಸೇಷನ್ ಸ್ಟೇಟಸ್, ಬ್ಲಡ್ ಸಪ್ಲೈ ಸ್ಟೇಟಸ್ಸು, ಇದೆಲ್ಲದನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಡಯಾಬಿಟಿಸ್ ಬಂದವರು ಇದನ್ನೆಲ್ಲ ಟೆಸ್ಟ್ಗಳನ್ನು ಪ್ರತಿ ವರ್ಷಕ್ಕೆ ಒಂದ್ಸಲಿ ಮಾಡಿಸ್ಕೊಳ್ಳೋದು ಕಂಪಲ್ಸರಿಯಾಗಿ. ಸಿಂಪ್ಟಮ್ಸ್ ಬಂದ ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಫಸ್ಟಿಗೇನೆ ನೀವು ನೋಡಿಕೊಂಡು ಅದನ್ನು ಐಡೆಂಟಿಫೈ ಮಾಡಿ ಆ ಪ್ರಿಕಾಷನ್ಸ್ ತಗೊಳ್ಳೋದು. ಆ್ಯಂಡ್ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪ ಅಂತಂದರೆ, ಹೌ ಟು ಟೇಕ್ ಕೇರ್ ಆಫ್ ಯುವರ್ ಫೀಟ್. ಪರ್ಸನ್ ವಿತ್ ಡಯಾಬಿಟಿಸ್ ಮುಖ ನೋಡ್ಕೊಳ್ಳೋ ಥರ ಡಯಾಬಿಟಿಸ್ ಬಂದವ್ರ ಕಾಲನ್ನ ನೋಡ್ಕೋಬೇಕು. ಸೊ ನಾ ಏನು ಹೇಳೋದು ಅಂತಂದರೆ, ಎಲ್ಲ ಪೇಷಂಟ್ಗೂ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಕೈ ನೋಡ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಅಂತ ಎಲ್ಲ ಹೇಳ್ತಿರಲ್ಲ, ರಾತ್ರಿ ಮಲ್ಗೋಕೆ ಮುಂಚೆ ಕಾಲು ನೋಡ್ಕೊಳ್ಳಿ. ಕಾಲಲ್ಲಿ ಫಸ್ಟ್ ಏನು ನೋಡ್ತೀರಾ, ಕಾಲು ಕ್ಲೀನಾಗಿದೆಯಾ, ಅಲ್ಲಿ ಏನಾದರೂ ಈ ಕಾರ್ನ್ಸ್ ಅಂತ ಹೇಳ್ತೀವಿ, ಗಂಟುಗಳ ಥರ ಆಗಿರುತ್ತೆ, ಅದೇನಾದರೂ ಆಗ್ಬಿಟ್ಟಿದೆಯಾ ಅಂತ ನೋಡ್ಕೊಳ್ಳಿ. ಕಟ್ಸ್, ಕಾಲಲ್ಲಿ ಎಲ್ಲರೂ ಕಟ್ಸ್ ಏನಾದರೂ ಆಗಿದೆಯಾ ಅಂತ ಅನ್ನೋದನ್ನ ನೋಡ್ಕೊಳ್ಳಿ. ಆಮೇಲೆ ಸೆಲ್ಸಿಯಸ್ ಅಂದರೆ ಟೆಂಪ್ರೇಚರ್, ಕಾಲು ಮುಟ್ಕೊಂಡು ತುಂಬ ಬಿಸಿ ಆಗ್ತಾ ಇದೆಯಾ ಅಂದರೆ ಇನ್ಫೆಕ್ಷನ್ ಇದ್ದಾಗ ಕಾಲು ಯೂಶ್ವಲಿ ಬಿಸಿ ಆಗಿಬಿಟ್ಟಿರುತ್ತೆ. ಸೊ ಆ ಸೆಲ್ಸಿಯಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಉಗುರುಗಳು, ಸರಿನಾ, ಉಗುರು ಸಂದಿಲಿ ಇನ್ಫೆಕ್ಷನ್ಗಳೆಲ್ಲ ಆಗ್ತಿರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಅದನ್ನೆಷ್ಟು ನೋಡ್ಕೊಂಡಾದ್ಮೇಲೆ ದೆನ್ ಅಲ್ಲೇನಾದರೂ ಫಾರಿನ್ ಬಾಡೀಸ್ ಏನಾದರೂ ಹೋಗಿ ಸೇರ್ಕೊತಾ ಇದೆಯಾ ಅಂತ ಅನ್ನೋದನ್ನ ಇಷ್ಟು ನೋಡಿಕೊಂಡು ದೆನ್ ಯು ಕ್ಯಾನ್ ಸ್ಲೀಪ್. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಕೈ ನೋಡ್ಕೊಂಡು ಎದ್ದೇಳೋದು, ಮಲಗೋಕ್ಕೆ ಮುಂಚೆ ಕಾಲು ನೋಡ್ಕೊಂಡು ಮಲ್ಕೊಂಡ್ರೆ ಯು ಆರ್ ಪ್ರೊಟೆಕ್ಟಿಂಗ್ ಯುವರ್ ಫೀಟ್. ಆ್ಯಂಡ್ ಡೈಲಿ ಫುಟ್ ಎಕ್ಸಾಮಿನೇಷನ್ ಕಂಪಲ್ಸರಿ ಮಾಡಲೇಬೇಕು. ಸರ್, ಇಷ್ಟೊತ್ತು ಮಾತನಾಡ್ತಾ ಇರ್ಬೇಕಾದ್ರೆ ಡಯಾಬಿಟಿಸ್ ಫುಟ್ ಬಗ್ಗೆ ಮಾತಾಡಿದ್ವಿ. ಅದೇ ಕಾಲು ನೋಡ್ಕೊಳ್ಬೇಕು ಅದೆಲ್ಲ ಆಯಿತು. ಸೊ ವಾಟ್ ಆರ್ ದ ಟೆಸ್ಟ್ಸ್, ಯಾವುದೆಲ್ಲ ಟೆಸ್ಟ್ ಮಾಡ್ತಾರೆ ಇನ್ ಆರ್ಡರ್ ಟು ಐಡೆಂಟಿಫೈ ದ ಡಯಾಬಿಟಿಸ್ ಫುಟ್? ಸೊ ನೀವು ಡಾಕ್ಟ್ರ್ ಹತ್ರ ಹೋದಾಗ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಡಾಕ್ಟರ್ ಒಂದು ಫಿಸಿಕಲ್ಲಾಗಿ ಚೆಕ್ ಮಾಡ್ತಾರೆ. ಓಕೆ, ನಿಮ್ಮ ಕಾಲಲ್ಲಿ ಏನಾದರೂ ತೊಂದರೆ ಇದೆಯಾ, ಆಲ್ ದೋಸ್ ಥಿಂಗ್ಸ್ ಆಲ್ಸೋ ದೇ ವಿಲ್. ಕೆಲವೊಂದು ಟೆಸ್ಟ್ಸ್ ಹೇಳ್ತಾರೆ, ಅಂದರೆ ವೈಬ್ರೇಷನ್ ಪರ್ಸೆಪ್ಷನ್ ಥ್ರೆಶ್ಹೋಲ್ಡ್ ಅಂತ ಹೇಳ್ತೀವಿ. ನಿಮ್ಮ ನಾರ್ಮಲಾಗಿ ನಮಗೆ ಒಂದು 5 hertz ಅಷ್ಟು ವೈಬ್ರೇಷನ್ನ ಇಟ್ಟರೆ ವಿಲ್ ಬಿ ಏಬಲ್ ಟು ಐಡೆಂಟಿಫೈ ಇಟ್. ಬಟ್ ಆ ಪರ್ಸನ್ ವಿತ್ ಡಯಾಬಿಟಿಸ್ಗೆ ಅದು 20 hertz ಅಥವಾ 25 hertz ಅದಕ್ಕಿಂತ ಜಾಸ್ತಿ ಹೋದಾಗಷ್ಟೇ ದೇ ಆರ್ ಏಬಲ್ ಟು ಐಡೆಂಟಿಫೈ, ನ್ಯೂರೋಪತಿ ಆಗಿದ್ದಾಗ. ಸೊ ಆ ವೈಬ್ರೇಷನ್ ಪರ್ಸೆಪ್ಷನ್ ಥ್ರೆಶ್ಹೋಲ್ಡ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡಿ, ಅದು ಒಂದು ಅರ್ಲಿ ಫಾರ್ಮಲ್ಲಿ ದೇ ವಿಲ್ ಬಿ ಏಬಲ್ ಟು ಡಿಟೆಕ್ಟ್. ಏನಾದರೂ ವರ್ಸನ್ ಆಗ್ತಿದೆ ಅಂದರೆ ಹೌದು ನಿಮ್ಮ ನರ್ವ್ಸ್ ಆರ್ ಗೆಟಿಂಗ್ ಎಫೆಕ್ಟೆಡ್, ಪ್ಲೀಸ್ ಬಿ ಕೇರ್ಫುಲ್ ಅಂತ ಅಂದ್ಬಿಟ್ಟು. ಮತ್ತು ಇನ್ನೊಂದು ಪ್ರಿಕ್ ಟೆಸ್ಟ್ ಅಂತ ಮಾಡ್ತಾರೆ, ಸರಿನಾ. ಅಂದರೆ ಬ್ಲಂಟ್ ಆಬ್ಜೆಕ್ಟಲ್ಲಿ ಫಸ್ಟ್ ಹಿಂಗೆ ಮುಟ್ಸೋದು ಬೆರಳಿನ ತುದಿಗೆ, ಅದು 10 grams ಮೋನೋಫಿಲಮೆಂಟ್ ಅಂತ ಬರುತ್ತೆ. ಆ 10 grams ಮೋನೋಫಿಲಮೆಂಟ್ ಮುಟ್ಟಿಸಿದಾಗ ಎಲ್ರಿಗೂ ಗೊತ್ತಾಗುತ್ತೆ
ಪರ್ಸನ್ ವಿತ್ ಡಯಾಬಿಟಿಸ್ ಮೈಟ್ ನಾಟ್ ಬಿ ಏಬಲ್ ಟು ಅಪ್ರಿಷಿಯೇಟ್ ದಟ್ ಟಚ್ ವಿತ್ ದ 10 ಗ್ರಾಮ್ ಮೋನೋಫಿಲಮೆಂಟ್. ಸೊ ಈ ಮೋನೋಫಿಲಮೆಂಟ್ ಟೆಸ್ಟ್ ಅಂತ ಮಾಡ್ತಾರೆ. ನೆಕ್ಸ್ಟ್ ಆ್ಯಂಕಲ್ ಬ್ರೇಕಿಯಲ್ ಇಂಡೆಕ್ಸ್ ಅಂತ ಮಾಡ್ತಾರೆ. ಅಂದರೆ ನಿಮ್ಮ ಕೈಯಿಂದ ಬ್ಲಡ್ ಪ್ರೆಷರು, ಕಾಲಿಂದು ಬ್ಲಡ್ ಪ್ರೆಷರು ಎರಡೂ ನೀವು ಚೆಕ್ ಮಾಡಿ ಅದ್ರದ್ದು ಒಂದು ರೇಷಿಯೋ ಬರುತ್ತೆ, ಅದ್ರದ್ದು ಒಂದು ನಂಬರ್ ಬರುತ್ತೆ. ಕೈಗೆ ಈಗ ಕಾಲಲ್ಲಿ ಏನಾದರೂ ರಕ್ತ ಸಂಚಾರ ಕಡಿಮೆ ಇತ್ತು ಅಂತ ಅಂದರೆ ಆ ಆ್ಯಂಕಲ್ ಬ್ರೇಕಿಯಲ್ ಇಂಡೆಕ್ಸ್ ಈಸ್ ಆಲ್ಟರ್ಡ್, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಗಿವ್ಸ್ ಅನ್ ಇಂಡಿಕೇಶನ್ ಕಾಲಲ್ಲಿ ರಕ್ತ ಸಂಚಾರದಲ್ಲಿ ಎಲ್ಲೋ ತೊಂದರೆ ಕಾಣಿಸ್ತಿದೆ ಅಂತ. ಆವಾಗ ಡಾಕ್ಟರ್ ನಿಮಗೆ ಡಾಪ್ಲರ್ ಮಾಡಿಸಿ ಅಂತನೋ ಅಥವಾ ಒಂದು CT ಆಂಜಿಯೋಗ್ರಾಮ್ ಮಾಡಿಸಿ ಅಂತನೋ ಫರ್ದರ್ ಟೆಸ್ಟಿಂಗಿಗೆ ರೆಕಮೆಂಡ್ ಮಾಡ್ತಾರೆ. ಇವೆಲ್ಲ ಸ್ಕ್ರೀನಿಂಗ್ ಟೆಸ್ಟ್. ಸ್ಕ್ರೀನಿಂಗ್ ಅಂತ ಅಂದರೆ ಏನೂ ತೊಂದರೆ ಇಲ್ಲದೇ ಇರೋರಲ್ಲಿ ಏನಾದರೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆಯೇನಪ್ಪ ಅಂತ ಅಂದ್ಬಿಟ್ಟು ಹುಡುಕುವಂತಹ ಟೆಸ್ಟ್. ಇದನ್ನು ವರ್ಷಕ್ಕೆ ಒಂದ್ಸಲನಾದರೂ ನೀವು ಮಾಡಿಸ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಪ್ಲಾಂಟಾರ್ ಪ್ರೆಷರ್ ಅನಾಲಿಸಿಸ್ ಅಂತ ಮಾಡ್ತಾರೆ. ಅಂದರೆ ನಾವು ನಿಂತಾಗ ನಮ್ಮ ಪಾದದ ಮೇಲೆ ಯಾವ್ಯಾವ ಕಡೆಗೆ ಎಷ್ಟೆಷ್ಟು ಪ್ರೆಷರ್ ಟ್ರಾನ್ಸ್ಮಿಟ್ ಆಗ್ತಿದೆ ಅಂತ. ನಾರ್ಮಲಾಗಿ ಯೂನಿಫಾರ್ಮ್ ಆಗಿ ಪ್ರೆಷರು ಟ್ರಾನ್ಸ್ಮಿಟ್ ಆಗುತ್ತೆ. ಈ ಡಯಾಬಿಟಿಸ್ ಇರೋರಲ್ಲಿ ಮಸಲ್ ವೀಕ್ನೆಸ್ಸಿಂದ ಅಥವಾ ಇನ್ನೊಂದು ರೀಸನ್ನಿಂದ ಒಂದೇ ಕಡೆಗೆ ಜಾಸ್ತಿ ಪ್ರೆಷರ್ ಟ್ರಾನ್ಸ್ಮಿಟ್ ಆಗ್ತಿರೋದು, ಬೇರೆ ಕಡೆಗೆ ಪ್ರೆಷರ್ ಟ್ರಾನ್ಸ್ಮಿಟ್ ಆಗದೇ ಇರೋದು ಆಗುತ್ತೆ. ಆ ಪ್ರೆಷರ್ ಟ್ರಾನ್ಸ್ಮಿಟ್ ಆಗ್ತಿರೋ ಜಾಗ ಥಿಕ್ಕನ್ ಆಗುತ್ತೆ, ಕ್ಯಾಲಾಸಿಟಿ ಅಂತ ಹೇಳ್ತೀವಿ. ಕ್ಯಾಲಾಸಿಟಿ ಆದಾಗ ಅಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಅದು ಅಲ್ಸರ್, ಟ್ರಾಪಿಕ್ ಅಲ್ಸರ್ ಅಂತ ಹೇಳ್ತೀವಿ. ಆ ಟ್ರಾಪಿಕ್ ಅಲ್ಸರ್ ಡೆವಲಪ್ ಆಗೋಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಸೊ ಅದನ್ನು ನಾವು ಫಸ್ಟೇ ಐಡೆಂಟಿಫೈ ಮಾಡಿಕೊಂಡು ಪ್ಲಾಂಟರ್ ಪ್ರೆಷರ್ ಅನಾಲಿಸಿಸ್ ಮಾಡಿಕೊಂಡು ಎಲ್ಲೆಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ ನೋಡಿಕೊಂಡು ಅದಕ್ಕೆ ಸ್ಪೆಸಿಫಿಕ್ ಆಗಿ ಫುಟ್ವೇರ್, ಸರಿನಾ? ಡಯಾಬಿಟಿಸ್ ಫುಟ್ವೇರ್ ಇಸ್ ಬಿಕಮಿಂಗ್ ವೆರಿ ಫೇಮಸ್. ಅದು ಎಸ್, ಅಕಾರ್ಡಿಂಗ್ ಟು ದ ಪ್ರೆಷರ್ ಕೊಡ್ತಾರೆ ಅಥವಾ ಹೇಗೆ? ವಾಟ್ ಇಸ್ ಎಸ್, ಡಯಾಬಿಟಿಕ್ ಫುಟ್ವೇರ್ ಅಂತ ನಾವು ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ MCP ಚಪ್ಪಲ್, MCR ಚಪ್ಪಲ್, ಸರಿನಾ? ನಿಮ್ಮ ಕಾಮನ್ ಆಗಿ ಎಲ್ಲರೂ ಮಾರೋವಂಥದ್ದು MCP ಚಪ್ಪಲ್, ಮೈಕ್ರೋನೈಸ್ಡ್ ಕಂಪ್ರೆಸ್ಡ್ ಪ್ಲಾಸ್ಟಿಕ್, ಸರಿನಾ? ಇನ್ನೊಂದು ನಾವು ರೆಕಮೆಂಡ್ ಮಾಡುವಂಥದ್ದು ಮೈಕ್ರೋನೈಸ್ಡ್ ಕಂಪ್ರೆಸ್ಡ್ ರಬ್ಬರ್, MCR ಚಪ್ಪಲ್. MCR ಚಪ್ಪಲಲ್ಲಿ ದಿ ಪ್ರೆಷರ್ is not too heavy on your foot and nor it is too less. ತುಂಬ ಸಾಫ್ಟ್ ಇರೋ ಚಪ್ಪಲಿನೂ ಡೇಂಜರಸ್ಸು, ತುಂಬ ಗಟ್ಟಿ ಇರೋ ಚಪ್ಪಲಿನೂ ಡೇಂಜರಸ್ಸು. ಈ MCR ಚಪ್ಪಲು ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಒಂದು ಚಪ್ಪಲ್. ಓಕೆ, ನಾರ್ಮಲ್ ಆಗಿ ಈಗ ಡಯಾಬಿಟಿಕ್ ನ್ಯೂರೋಪತಿ ನಾ ಹೇಳಿದ್ನಲ್ಲ, ಸೆನ್ಸರಿ ಟಚ್ ಪಾಯಿಂಟ್, ವೈಬ್ರೇಷನ್ ಪರ್ಸೆಪ್ಷನ್ ಥ್ರೆಶೋಲ್ಡಲ್ಲಿ ಎಲ್ಲೋ ತೊಂದರೆ ಕಾಣಿಸ್ತಾ ಇದೆ ಅಂದರೆ ಯು ಬೆಟರ್ ಗೋ ಫಾರ್ MCR ಚಪ್ಪಲ್ ಅಂತ ಹೇಳ್ತೀವಿ. ಅವ್ರಿಗೆ ಗೊತ್ತಾಗ್ದಲ್ಲೇ ಹೋಗ್ಬಿಟ್ಟು ಅಂಗಡಿಲಿ ಆ ಡಯಾಬಿಟಿಸ್ ಚಪ್ಪಲಿ ಕೊಡಿ ಅಂತಂದರೆ ಅವರು MCP ಕೊಡ್ತಾರೆ. MCP ಈಸ್ ಚೀಪರ್, ಈಸಿಲಿ ಅವೈಲಬಲ್, ಬಟ್ ದಟ್ ಡಸಂಟ್ ಸರ್ವ್ ಎನಿ ಪರ್ಪಸ್. MCR ಚಪ್ಪಲ್ ನೀವು ಯಾವುದೇ ಮೆಡಿಕಲ್ ಸ್ಟೋರ್ ಅವ್ರಿಗೆ ಹೋದ್ರೂ MCP ಕೊಡಬೇಡಪ್ಪ, ನನಗೆ MCR ಚಪ್ಪಲ್ ಕೊಡಿ. ಆವಾಗ ಅವ್ನು ಬೇಕಿದ್ರೆ 3 ದಿವಸ ಆದಮೇಲೆ ತರಿಸ್ಕೊಡ್ತೀನಿ. MCP ಎಲ್ಲರೂ ಅಲ್ಲೇ ಇಟ್ಕೊಂಡಿರ್ತಾರೆ, ಬಟ್ ದಟ್ ಈಸ್ ವೇಸ್ಟ್. ನೀವು ದುಡ್ಡು ಕೊಡ್ತಾ ಇದ್ದೀರಾ, ಬಟ್ ದಟ್ ಈಸ್ ನಾಟ್ ಸರ್ವಿಂಗ್ ಎನಿ ಪರ್ಪಸ್. ಒಂದು ಆಮೇಲೆ ಈಗ ಪ್ಲಾಂಟರ್ ಪ್ರೆಷರ್ ಅನಾಲಿಸಿಸ್ ಎಲ್ಲ ಮಾಡಿದಾಗ ಇಂತಿಂಥ ಕಡೆ ಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ ಬಂದಾಗ ದೆನ್ ವಿಲ್ ಗೋ ಫಾರ್ ಆಫ್ ಲೋಡಿಂಗ್. ಅಂದರೆ ಅಲ್ಲಿ ಭಾರ ಕಡಿಮೆ ಆಗೋ ಹಾಗೆ ಇನ್ಸೋಲ್ ಇರುತ್ತಲ್ಲ, ಶೂಸ್ದು ಇನ್ಸೋಲು, ಆ ಪಾಯಿಂಟ್ಸಲ್ಲಿ ದೇ ಕಾರ್ವ್ ಔಟ್, ಆ ರಬ್ಬರ್ ಪಾರ್ಟ್ನ ಕಾರ್ವ್ ಔಟ್ ಮಾಡಿಬಿಟ್ಟು ಅಲ್ಲಿ ಪ್ರೆಷರೇ ಬೀಳ್ದಂಗೆ ಮಾಡ್ತಾರೆ. ಆವಾಗ ಆ ಕ್ಯಾಲಾಸಿಟಿ, ಕಾರ್ನು ಅದೆಲ್ಲ ಇರೋದು ಕಡಿಮೆ ಆಗುತ್ತೆ. ಇನ್ನು ಆಲ್ರೆಡಿ ಅಲ್ಸರ್ ಆಗೋಗಿದೆ ಕೆಲವ್ರಿಗೆ ಅಂತಂದರೆ ಆವಾಗ ಅದಕ್ಕೆ ಸ್ಪೆಸಿಫಿಕ್ಕಾಗಿ ಆಫ್ ಲೋಡಿಂಗ್ ಶೂಸ್ ಬರುತ್ತೆ, ಸರಿನಾ? ಆಫ್ ಲೋಡಿಂಗ್ ಶೂಸ್ ಅಂತಂದರೆ ಮುಂದಿನ ಪಾರ್ಟಿಗೆ ಅದು ವೆಯ್ಟೇ ಬೀಳಲ್ಲ, ಎಲ್ಲ ವೆಯ್ಟು ಹಿಂದಕ್ಕಷ್ಟೇ ಬಿದ್ದಿರುತ್ತೆ. ಸೊ ಮುಂದೆ ಏನಾದ್ರು ಅಲ್ಸರ್ ಇರೋರಿಗೆ ಆ ಅಲ್ಸರ್ ಹೀಲ್ ಆಗೋಕ್ಕೆ ಇಂಪಾರ್ಟೆಂಟ್. ಸೊ ಈಗ ಡಯಾಬಿಟಿಕ್ ಅಲ್ಸರ್, ಫುಟ್ ಅಲ್ಸರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಈ ಆಫ್ ಲೋಡಿಂಗ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಇಗ್ನೋರ್ಡ್. ಎಲ್ಲರೂ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡಿದ್ದೆ, ಡ್ರೆಸ್ಸಿಂಗ್ ಮಾಡಿಸಿದ್ದೆ, ಆ್ಯಂಟಿಬಯೋಟಿಕ್ ಹಚ್ಚಿದ್ದು, ಕ್ರೀಮ್ ಹಚ್ಚಿದ್ದೆ. ಆದರೆ ಏನು ಮರ್ತಿದ್ದೀರಾ ಅಂತಂದರೆ ಆಫ್ ಲೋಡಿಂಗ್. ಅದ್ರ ಮೇಲೆ ಭಾರ ಬೀಳ್ದಂಗೆ ತಡಿದೇ ಇದ್ದರೆ ಅದು ಗಾಯ ವಾಸಿನೇ ಆಗಲ್ಲ. ಆ್ಯಂಡ್ ಜನಕ್ಕೆ ಏನು ಅನಿಸುತ್ತೆ ಅಂದರೆ ಆ ಯೂಶ್ವಲಿ ಆಫ್ ಲೋಡಿಂಗ್ ಚಪ್ಪಲಿ 6,000 8,000 ಆ ಥರ, ಅಷ್ಟು ಸ್ವಲ್ಪ ಕಾಸ್ಟ್ ವೈಸ್ ಇಟ್ ಈಸ್ ಮೋರ್. ಯಾಕೆಂದರೆ ಅವ್ರ ಕಾಲಿಗೆ ತಕ್ಕನಾಗಿ ಕಸ್ಟಮೈಸ್ ಮಾಡಿಕೊಡ್ಬೇಕು. ಜನ 6,000 ರೂಪಾಯಿ ಚಪ್ಪಲಿಗೆ ಯಾರು ಕೊಡ್ತಾರೆ ಹೋಗ್ರಿ ಅಂತ ಅಂದ್ಕೊಂಡು ಮತ್ತೆ ಹೋಗಿ ಆ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಪ್ರತಿ ಸಲ ಮಾಡಿಸ್ಕೊಂಡು ದೇ ಆರ್ ಸ್ಪೆಂಡಿಂಗ್ ಮೋರ್ ಅಮೌಂಟ್ ಆನ್ ದಟ್. ಅದ್ರ ಬದಲು ನೀವು ಕರೆಕ್ಟಾಗಿರೋ ಫುಟ್ವೇರ್ ನೀವು ತೊಗೊಂಡ್ರೆ ನಿಮ್ಮ ಗಾಯ ಇನ್ನೂ ಬೇಗ ವಾಸಿ ಆಗುತ್ತೆ. ಆ್ಯಂಡ್ ಫರ್ದರ್ ಈ ಆಂಪಿಟೇಷನು ಆ ಥರದ ರಿಸ್ಕ್ಸ್ ಅದನ್ನೆಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು. ಕೆಲವೊಬ್ರು ಒಂದು ಚಿಕ್ಕ ಪ್ರಿಕ್ ಆಗಿರ್ಬೋದು, ಅದನ್ನ ಇಗ್ನೋರ್ ಮಾಡಿರ್ತಾರೆ, ಸಣ್ಣ ಗಾಯ ಆಗುತ್ತೆ, ಗಾಯದಿಂದ ಅಲ್ಸರ್ ಆಗುತ್ತೆ, ಅಲ್ಸರಿಂದ ಗ್ಯಾಂಗ್ರೀನ್ ಆಗಿ ಇನ್ನು ಕಾಲ್ ತೆಗೆಯುವಂಥ ಪರಿಸ್ಥಿತಿ ಅಲ್ಲಿ ತನಕ ದೇಹ. ಎಕ್ಸಾಕ್ಟ್ಲಿ. ಸೊ ದಿಸ್ ಈಸ್, ನೀವು ಈಗೇನು ಹೇಳಿದ್ರಲ್ಲ ಅದು ನ್ಯಾಚುರಲ್ ಹಿಸ್ಟ್ರಿ. ನಾವು ಈ ಟ್ರೀಟ್ ಮಾಡ್ದಲೇ ಬಿಟ್ಟರೆ
ಅದನ್ನು ನಾವು ಮಧ್ಯದಲ್ಲಿ ಕರೆಕ್ಟಾಗಿ ಇಂಟರಪ್ಟ್ ಮಾಡಿ ಇನ್ಫೆಕ್ಷನ್ ಟ್ರೀಟ್ಮೆಂಟು, ಆಮೇಲೆ ರಕ್ತ ಸಂಚಾರಕ್ಕೆ ಟ್ರೀಟ್ಮೆಂಟು, ಮತ್ತು ಆಫ್ ಲೋಡಿಂಗ್ ಮಾಡಿ ಅದ್ರ ಮೇಲೆ ಭಾರ ಬೀಳ್ದಂಗೆ ಮಾಡಿದ್ರೆ ಡೆಫಿನೆಟ್ಲಿ ದಟ್ ವಿಲ್ ಇಂಪ್ರೂವ್. ಯಾವುದೇ ರೀತಿಯಾದಂಥ ಏನೇ ಗಾಯ ಆದ್ರೂ ಕಡೆಗಣಿಸೋದು ಬೇಡ. ಕಂಪಲ್ಸರಿಲಿ ಯು ಶುಡ್ ಅಟ್ ದಿ ಫಸ್ಟ್ ಔಟ್ಸೆಟ್ ಕಮ್ ಶೋ ಟು ದಿ ಡಾಕ್ಟರ್. ಅವ್ರು ಪರವಾಗಿಲ್ಲಪ್ಪ ನೀನು ಆರಾಮಾಗಿದೆಯಾ ಅಂತ ಅಂದಾಗ ದಟ್ ಇಸ್ ಎ ರಿಯಶ್ಯೂರೆನ್ಸ್. ಓಕೆ, ನೀವೇನೇ ಏನಾಗ್ತಾ ಇಲ್ಲ ಬಿಡು ಅಂತ ಬಿಡಬೇಡಿ. ಸೊ ಒಂದ್ಸಲ ಡಾಕ್ಟರ್ ಕಂಪಲ್ಸರಿ ಒಂದು ಕನ್ಸಲ್ಟೇಷನ್ಸ್ ಅಂತೂ ಕಂಪಲ್ಸರಿ. ಸರ್, ಇತ್ತೀಚಿನ ದಿನಗಳಲ್ಲಿ ವರ್ಕ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ. ಸೊ ಇದೇನಾದರೂ ಡಯಾಬಿಟಿಸ್ ಬರೋದಕ್ಕೆ ಕಾರಣ ಆಗ್ತಾ ಇದೆಯಾ, ಹೇಗೆ? ಎಸ್, ವರ್ಕ್ ಸ್ಟ್ರೆಸ್ ಹೌದು. ಮುಂಚೆ ಎಲ್ಲ ನಾವು ನೋಡಿದ್ರೆ ವರ್ಕ್ ವಾಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್ ಅಷ್ಟೇ. ಇವಾಗ ಕೆಲಸ ಮಾಡಬೇಕು, ಆ ಟೈಮಿಂದ ಆ ಟೈಮಿಗೆ ಕೆಲಸ ಮಾಡ್ತೀನಿ, ಆಮೇಲೆ ಬಂದು ನಂದು ಏನಿದೆ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಫ್ಯಾಮಿಲಿ ಜೊತೆನೋ ಫ್ರೆಂಡ್ಸ್ ಜೊತೆನೋ ಟೈಮ್ ಸ್ಪೆಂಡ್ ಮಾಡೋದು, ದಟ್ ವಾಸ್ ದ ನಾರ್ಮ್. ಬರ್ತಾ ಹೆಂಗಿದೆ ಅಂದರೆ ವರ್ಕ್ ಈಸ್ ವರ್ಷಿಪ್ ಅನ್ನೋದನ್ನ ತುಂಬ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟಿದ್ದಾರೆ ಜನ, ಆಯಿತಾ. ಬೆಳಗ್ಗೆ ಕಣ್ಬಿಟ್ಟ ತಕ್ಷಣವೇ ಕೆಲಸ ಶುರು ಮಾಡಿಕೊಂಡು ಅಲ್ಲಿ ಏನಾಗ್ತಿದೆ ಮನೇಲಿ ಎಲ್ಲ ಇಗ್ನೋರ್ ಮಾಡಿಕೊಂಡು ಯು ಆರ್ ಜಸ್ಟ್ ವರ್ಕಿಂಗ್ ಅರೌಂಡ್ ದ ಕ್ಲಾಕ್, ರಾತ್ರಿ 10 ಗಂಟೆಗೆ. ಈವನ್ ಇನ್ ಡಾಕ್ಟರ್ಸ್ ಆಲ್ಸೋ, ಸರಿನಾ, ಲೀವ್ ಅರೌಂಡ್ ದಿ IT professionals. Some people feel it proud. I wear my badge that I work so many hours in a day ಅಂತ ಅಂದ್ಕೊಂಡೆಲ್ಲ ಮಾತಾಡ್ತಾರೆ. ಬಟ್ ವಾಟ್ ಇಟ್ ಈಸ್ ಲೀಡಿಂಗ್ ಟು ಅಲ್ವಾ? ಲಾಂಗ್ ಟರ್ಮಲ್ಲಿ ನೀವು ನೋಡಿದ್ರೆ ಯು ಆರ್ ಹಾರ್ಮಿಂಗ್ ಯುವರ್ ಸೆಲ್ಫ್. ನಿಮ್ಮ ಊಟ ತಿಂಡಿ ಲೇಟ್ ಮಾಡ್ಕೊತಾ ಇದ್ದೀರಾ, ಅಥವಾ ಸಿಕ್ಕಿದ್ದೊಂದು ತಕ್ಷಣಕ್ಕೆ ಒಂದು ತಿಂದ್ಬಿಟ್ಟು ಈಗ ನೀವು ನಿಧಾನಕ್ಕೆ ಕೂತ್ಕೊಂಡ್ರೆ ನಿಮ್ಮ ಊಟನ ಎಂಜಾಯ್ ಮಾಡ್ಕೊಂಡು ತಿಂತಾ ಇಲ್ಲ. ಬೇಗ ನನಗೀಗ 5 ನಿಮಿಷ ಗ್ಯಾಪ್ ಇರೋದು, ಅಷ್ಟರಲ್ಲಿ ಏನಿದೆ ತಿಂದ್ಬಿಟ್ಟು ಯು ಆರ್ ಡೂಯಿಂಗ್ ದ್ಯಾಟ್. ಓಕೆ, ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಆ್ಯಂಡ್ ದ ಮೆಂಟಲ್ ಸ್ಟ್ರೆಸ್ ಈಸ್ ಆಲ್ಸೋ ಅಫೆಕ್ಟಿಂಗ್ ಯುವರ್ ಬ್ಲಡ್ ಪ್ರೆಷರ್. ಓಕೆ, ಆ ಸ್ಟ್ರೆಸ್ ಹಾರ್ಮೋನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಆ ಇನ್ಫ್ಲಮೇಷನ್, ಬಾಡಿ ಒಳಗಡೆ ಇನ್ಫ್ಲಮೇಷನ್ ಜಾಸ್ತಿ ಆದಾಗ ಇಟ್ ಈಸ್ ಕ್ರಿಯೇಟಿಂಗ್ ಎ ಎನ್ವಿರಾನ್ಮೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಡಯಾಬಿಟಿಸ್. ಸರಿನಾ? ಈಗ ಎಷ್ಟೊಂದು ಜನ ನೀವು ಹೇಳ್ದಂಗೆ ವರ್ಕೋಹಾಲಿಕ್ಸ್ ಅಲ್ವಾ, ವರ್ಕೋಹಾಲಿಕ್ಸ್ ವೆನ್ ದೇ ಆರ್ ಡಿಟೆಕ್ಟೆಡ್ ವಿತ್ ಡಯಾಬಿಟೀಸ್ ಅಥವಾ ಹಾರ್ಟ್ ಅಟ್ಯಾಕ್, ದೇ ಕಮ್ ಬ್ಯಾಕ್ ಆ್ಯಂಡ್ ಸೇ, ಸರ್ ನೌ ಐ ಹ್ಯಾವ್ ಡಿಸೈಡೆಡ್ ಸರ್ ಐ ಶುಡ್ ಫೋಕಸ್ ಆನ್ ಮೈ ಹೆಲ್ತ್. ನಾನು ಈಗ ಐ ಹ್ಯಾವ್ ಕಟ್ ಡೌನ್ ಸರ್, ನಾನೀಗ ಒಂದು ಸ್ವಲ್ಪ ಆಫ್ ಟೈಮ್ ತೊಗೊಳ್ತಾ ಇದ್ದೀನಿ. ಸೊ ಹಂಗೆ ಮಾಡಿಕೊಂಡು ಆಮೇಲೆ ಬಂದು ಕಟ್ ಡೌನ್ ಮಾಡೋದು ಯಾಕೆ? ಯು ಡೆಸಿಗ್ನೇಟ್, ನನಗೆ ಇಷ್ಟೇ ಅವರ್ಸ್ ವರ್ಕ್ ಮಾಡೋದು, ಯು ವರ್ಕ್ ಪ್ರೊಡಕ್ಟಿವ್ಲಿ ಇನ್ ದೋಸ್ ವರ್ಕಿಂಗ್ ಅವರ್ಸ್, ನಂಗೆ ಇಷ್ಟು ಅವರ್ ಬ್ರೇಕು. ನೀವು ಡಿಸೈಡ್ ಮಾಡಿದ್ರೆ ಯಾರೂ ನಿಮ್ಮನ್ನು ಸ್ಟಾಪ್ ಮಾಡಲ್ಲ. ನಾನು ಈ ಊಟ ಮಾಡಬೇಕು ಅಂತ ನೀವು ಈಗ ಡಿಸೈಡ್ ಮಾಡಿದ್ರೆ ನೋ ಒನ್ ವಿಲ್ ಕಮ್ ಆ್ಯಂಡ್ ಸ್ಟಾಪ್ ಯು. ಸೊ ಯು ಫೋಕಸ್ ಆನ್ ಯುವರ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಲ್ಸೋ ವರ್ಕ್ ಮ್ಯಾನೇಜ್ಮೆಂಟ್. ಆವಾಗ ಲಾಂಗ್ ಟರ್ಮಲ್ಲೂ ಯು ಆರ್ ಡೂಯಿಂಗ್ ಗುಡ್. ಇಲ್ಲ ನಾನು ವರ್ಕೋಹಾಲಿಕ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಹೋದಾಗ ಲಾಂಗ್ ಟರ್ಮಲ್ಲಿ ಎಷ್ಟೊಂದು ಜನ ಹೇಳ್ತಾರೆ, ಈಗ ಮಗಳದ್ದು ಮದುವೆ ಎಲ್ಲ ಮಾಡೋಕ್ಕಿರುತ್ತೆ, ಆಮೇಲೆ ಗಂಡ ಹೆಂಡ್ತಿ ಇಬ್ಬರೇ ಮನೆಯಲ್ಲೇ ಇರ್ತಾರೆ. ಆ ಟೈಮಲ್ಲಿ ನಾನು 6 ಗಂಟೆಯಿಂದ 10 ಗಂಟೆಗೆ ಹೋಗ್ತಾಯಿದ್ದೆ, ಮಕ್ಕಳು ಹೆಂಗೆ ದೊಡ್ಡವರಾದರು ಅಂತಲೇ ಗೊತ್ತಾಗಲಿಲ್ಲ, ನಂಗೆ ಟೈಮ್ ಸ್ಪೆಂಡ್ ಮಾಡಿದ್ದೇ ಗೊತ್ತಾಗಿಲ್ಲ. ಈಗ ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ನನ್ನ ಜೊತೆ ಯಾರೂ ಇಲ್ಲ ಅಲ್ವಾ? ಸೊ ಆ ಪೀಕ್ ಟೈಮ್, ಪಶ್ಚಾತ್ತಾಪ ಬೇಡ. ವೆನ್ ಯು ಆರ್ ಇನ್ ದಟ್ 30 to 40, ಎಸ್ ದುಡ್ಡು ಇಂಪಾರ್ಟೆಂಟೆ, ನೀವು ಕೆಲಸ ಇಂಪಾರ್ಟೆಂಟೆ, ಮಾಡಿ ಪ್ರೊಡಕ್ಟಿವ್ ಆಗಿ ವರ್ಕ್ ಮಾಡಿ. ಅಟ್ ದ ಸೇಮ್ ಟೈಮ್ ಯು ಎಂಜಾಯ್ ದಿ ಅದರ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆಲ್ಸೋ, ಸೊ ದ್ಯಾಟ್ ಲೇಟರ್ ಆನ್ ಯು ಡೋಂಟ್ ರಿಪೀಟ್. ದುಡ್ಡು ಬರುತ್ತೆ, ಏನೋ ಒಂದು ಆಗುತ್ತೆ, ಆಮೇಲೆ ನೀವು ಕೂತ್ಕೊಂಡು ಎಲ್ಲ ಇದೆ ನನಗೆ, ಯು ಕಾಂಟ್ ಗೋ ಬ್ಯಾಕ್ ಆ್ಯಂಡ್ ಎಂಜಾಯ್ ದೋಸ್ ಕಿಡ್ಸ್ ಜೊತೆ ಆ ಟೈಮು, ಆ ಬಾಂಡಿಂಗು, ದೋಸ್ ಆಲ್ ಥಿಂಗ್ಸ್. ಈ ಸಣ್ಣ ಒಂದು ಪ್ಲೆಷರ್ಸ್ ಪೀಪಲ್ ಆರ್ ಮಿಸ್ಸಿಂಗ್ ಔಟ್. ಆ ಸ್ಟ್ರೆಸ್ಸಿಂದ ಏನಾದರೂ ಉಪಯೋಗ ಆಗುತ್ತೆ ಅಂತ ಆದರೆ ಪರವಾಗಿರಲಿಲ್ಲ. ಎಸ್, ಸಿ ಅಟ್ ದಿ ಎಂಡ್ ಆಫ್ ದ ಡೇ ಯು ಆರ್ ಹಾರ್ಮಿಂಗ್ ಯೋರ್ ಸೆಲ್ಫ್ emotionally, physically, mentally. Okay, and you are creating a nidus for the disease development. ಸೊ ಅದನ್ನು ಅವಾಯ್ಡ್ ಮಾಡಿಕೊಂಡು ಆದಷ್ಟು ಎಲ್ಲದು ಡೆಸಿಗ್ನೇಟ್ ಮಾಡ್ಕೊಂಡು ಮಾಡೋದು. ಸೊ ದೇಹವೇ ದೇಗುಲ ಅನ್ನೋ ಕಾನ್ಸೆಪ್ಟಿಗೆ ನಾವು ವಾಪಸ್ ಹೋಗ್ತೀವಿ. ಎಕ್ಸಾಕ್ಟ್ಲಿ. ಟ್ರೀಟ್ ಯುವರ್ ಬಾಡಿ ಲೈಕ್ ಅ ಟೆಂಪಲ್. ಎಕ್ಸಾಕ್ಟ್ಲಿ, ವೆರಿ ನೈಸ್ ಪಾಯಿಂಟ್, ವೆರಿ ವ್ಯಾಲಿಡ್ ಪಾಯಿಂಟ್. ಸೊ ಎವ್ರಿ ಪರ್ಸನ್ಸ್ ಬಾಡಿ ಈಸ್ ಇಂಪಾರ್ಟೆಂಟ್, ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಸರಿನಾ? ಈಗ ಯಾವುದೋ ಒಂದು ಮೆಷಿನ್ದು ತಂದಾಗ ನೀವು ಅದು ಓವರ್ ಹೀಟ್ ಆಗುತ್ತೆ ಅಂತ ಅದಕ್ಕೊಂದು ಫ್ಯಾನ್ ಹಾಕಿಟ್ಟಿರ್ತೀರ, ಅಥವಾ ಅದಕ್ಕೇನೋ ತೊಂದರೆ, ಮೊಬೈಲ್ ತೊಗೊಂಡ್ರೆ ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಎಕ್ಸ್ಟ್ರಾ ಎಲ್ಲ ಹಾಕ್ತೀರ. ಬಟ್ ನಿಮ್ಮ ದೇಹಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅಲ್ವಾ? ಅದು ಇಂಪಾರ್ಟೆಂಟೆ, ನಿಮ್ಮ ದೇಹನೂ ಇಂಪಾರ್ಟೆಂಟೆ, ಯು ಶುಡ್ ಟೇಕ್ ಕೇರ್ ಆಫ್ ಇಟ್. ಸರ್, ಇದು ಮಾರ್ಕೆಟಲ್ಲಿ ಒಂದು ಹೊಸ
ಪದ ಬಂದಿದೆ ದಟ್ ಇಸ್ ಕಾಲ್ಡ್ ಆಸ್ ರಿವರ್ಸ್ ಡಯಾಬಿಟಿಸ್. ಸೊ ಈಸ್ ದಿಸ್ ಟ್ರೂ ಅಥವಾ ಏನಿದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಓಕೆ, ದಿಸ್ ರಿವರ್ಸಲ್ ಆಫ್ ಡಯಾಬಿಟೀಸ್ ಅಂತ ಅನ್ನೋದು ಇಟ್ ಈಸ್ ಅ ನಂಬರ್ ಗೇಮ್. ಓಕೆ, ವಾಟ್ ವಿ ಲುಕ್ ಈಸ್, ಈಗ ಡೆಫಿನಿಷನ್ ಆಫ್ ಡಯಾಬಿಟೀಸ್ ಅಂತ ಬಂದಾಗ HbA1c, ಈ ಎಲ್ಲ ರಿವರ್ಸಲ್ ಪ್ರೋಗ್ರಾಮ್ಸ್ ದೇ ರಿವಾಲ್ವ್ ಅರೌಂಡ್ ದಿ HbA1c. ಓಕೆ, HbA1c is the 3 months average sugar. Less than 5.6 is normal. 5.7 to 6.5 is pre-diabetes. 6.5 and more is diabetes ಅಂತ ಗೈಡ್ಲೈನ್ಸು ಎಲ್ಲವುದು ಕೊಟ್ಟಿದೆ. ಈಗ ಯಾರಿಗೋ ಒಬ್ರಿಗೆ 6.6 ಬಂದಿದೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಎಸ್ ಗೈಡ್ಲೈನ್ಸ್ ಪ್ರಕಾರ ನೀವು ಡಯಾಬಿಟಿಕ್. ಓಕೆ, ಈ ಲೈಫ್ ಸ್ಟೈಲ್ ಚೇಂಜಸ್ಸು ನಾವೇನು ಮಾತಾಡಿದ್ವಿ, ಫುಡ್ ಹ್ಯಾಬಿಟಲ್ಲಿ ಚೇಂಜಸ್ ಮಾಡ್ಕೊಳ್ಳೋದು, ಇದೆಲ್ಲ ನೀವು ನಿಯಮಿತವಾಗಿ ಫಾಲೋ ಮಾಡಿದ್ರೆ ಆ HbA1c ಏನು 6.6 ಬಂದಿರೋದು ಗ್ರ್ಯಾಜುವಲಾಗಿ 6 ಆಗುತ್ತೆ, 5.7 ಆಗುತ್ತೆ, 5.5 ಆಗುತ್ತೆ. ಸರಿನಾ? ಅದಾಯಿತು ಅಂತ ಅಂದರೆ ಇಟ್ ಡಸಂಟ್ ಮೀನ್ ದ ಗೇಮ್ ಓವರ್, ನಾರ್ಮಲ್ ಆಗೋಯ್ತು ಎಲ್ಲ ಮುಗೀತು ಅನ್ನೋ ಥರ ಅಲ್ಲ. ಅದಾಗಿದೆ ಅಂದರೆ ನೀವೀಗ ಇದಿಷ್ಟು ದಿನ ಏನು ಮಾಡಿದ್ರೋ ಅದನ್ನೇ ಲೈಫ್ ಲಾಂಗು ಫಾಲೋ ಮಾಡಬೇಕು ಅಂತ ಅನ್ನೋದು. ಆ ಪದ ರೆಮಿಷನ್ ಅಂತ ಹೇಳ್ತೀವಿ. ರೆಮಿಷನ್ಗೂ ರಿವರ್ಸಲ್ಗೂ ಏನು ಡಿಫ್ರೆನ್ಸು ಅಂತ. ಓಕೆ, ರಿವರ್ಸಲ್ ಅಂತ ಅಂದರೆ ಈಗ ನಿಮಗೆ ಜ್ವರ ಬಂದಿದೆ, ಸರಿನಾ? ಜ್ವರ ಬಂದಿದೆ, ಈಗ ಟೋಟಲ್ ಕೌಂಟ್ಸ್ WBC ಕೌಂಟ್ಸ್ ಏನು ನೋಡ್ತೀವಿ, 18,000 20,000 ಆಗಿಬಿಟ್ಟಿದೆ. ನಾರ್ಮಲ್ಲು 10,000ಕ್ಕಿಂತ ಕಡಿಮೆ, 20,000 ಆಗಿದೆ. ನಾನೇನೋ ಒಂದು ಆ್ಯಂಟಿಬಯೋಟಿಕ್ ಕೊಡ್ತೀನಿ, ಆ್ಯಂಟಿಬಯೋಟಿಕ್ ಕೊಟ್ಟಾದಮೇಲೆ ಅದೆಲ್ಲ ಕ್ಯೂರ್ ಆಗಿ ಇನ್ಫೆಕ್ಷನ್ ಎಲ್ಲ ಹೋಯಿತು, ನಿಮ್ಮ ಕೌಂಟು ನಾರ್ಮಲಿಗೆ ಬಂತು. ಆಯ್ತಪ್ಪ, ಜ್ವರ ಎಲ್ಲ ಹೋಯಿತು, ನೀನು ಆರಾಮಾಗಿ ಹೋಗ್ಬೋದು, ಏನು ತಲೆ ಕೆಡಿಸ್ಕೋಬೇಡ. ಅಥವಾ ನಿಮ್ಗೆ ಡೆಂಗ್ಯೂ ಜ್ವರ ಬಂದಿತ್ತು, ಪ್ಲೇಟ್ಲೆಟ್ಸ್ ಎಲ್ಲ ಕಡಿಮೆ ಆಗಿತ್ತು, ಈಗೆಲ್ಲ ನಾರ್ಮಲ್ ಮಾಡಿಬಿಟ್ಟಿದ್ದೀನಿ, ಏನು ತಲೆ ಕೆಡಿಸ್ಕೋಬೇಡ, ಯು ಕ್ಯಾನ್ ಗೋ. ದ್ಯಾಟ್ ಈಸ್ ರಿವರ್ಸಲ್. ಜಾಸ್ತಿ ಆಗಿರೋದು ನಾರ್ಮಲ್ ಆಯಿತು, ಮತ್ತಿನ್ನೇನು ತಲೆನೋವು ಇಲ್ಲ. ಬಟ್ ಇದರಲ್ಲಿ ಹಾಗಾಗಲ್ಲ. ರೆಮಿಷನ್ ಅಂತ ಅಂದರೆ ಈಗ ಒಂದು ಸ್ಪ್ರಿಂಗು, ಸರಿನಾ? ಸ್ಪ್ರಿಂಗ್ ಮೇಲೆ ನೀವು ಭಾರ ಇಟ್ಟಿರ್ತೀರ, ಸ್ಪ್ರಿಂಗ್ ಅದು ಚಿಕ್ಕದಾಗಿದೆ, ನೀವು ಎಲ್ಲಿವರೆಗೂ ಭಾರ ಇಟ್ಟಿರ್ತೀರೋ ಸ್ಪ್ರಿಂಗ್ ವಿಲ್ ಬಿ ಲೈಕ್ ದಟ್. ದ ಮೂಮೆಂಟ್ ಯು ಟೇಕ್ ಆಫ್ ದಿ ವೇಟ್, ಸ್ಪ್ರಿಂಗ್ ವಿಲ್ ಅಗೇನ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್. ಇದು ಈ ಡಯಾಬಿಟಿಸ್ ಈಸ್ ದಟ್ ಸ್ಪ್ರಿಂಗ್. ಸೊ ಎಲ್ಲಿವರೆಗೂ ನೀವು ಲೈಫ್ ಸ್ಟೈಲ್ ಚೇಂಜಸ್ಸು ಅಥವಾ ನ್ಯೂಟ್ರಿಷನ್ದು ಈಗ ಏನು ಚೇಂಜಸ್ ಫಾಲೋ ಮಾಡಿಕೊಂಡು ಕರೆಕ್ಟಾಗಿರ್ತೀರ, ಆ HbA1c ಮತ್ತೆ ನಾರ್ಮಲೈಸ್ ಆಗಿದೆ, ಸೊ ಅಲ್ಲಿವರೆಗೂ ಯು ವಿಲ್ ಮೇಂಟೈನ್. ಓಕೆ, ಹೌದಪ್ಪ ನಾರ್ಮಲ್ ಬಂತು, ನಾಳೆಯಿಂದ ತೊಗೊಂಬ ಸ್ವೀಟ್ ತಿನ್ನೋಣ, ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡು ಹೋದರೆ ಇನ್ವೇರಿಯಬ್ಲಿ ಆಫ್ಟರ್ 3 months ಇಟ್ ವಿಲ್ ಕಮ್ ಬ್ಯಾಕ್. ಈ ಮೆಜಾರಿಟಿ ಆಫ್ ದಿ ಪೇಷಂಟ್ಸ್ ಈಗ ಏನು ರಿವರ್ಸಲ್ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡಿರ್ತಾರಲ್ಲ, ಆಫ್ಟರ್ ಇಟ್ ಈಸ್ ನಾಟ್ ಇಮಿಡಿಯೇಟ್ಲಿ ಆಫ್ಟರ್ 3 months ಆರ್ 6 months ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾರೆ. ದೀಸ್ ಪೀಪಲ್ ಆಲ್ಸೋ ಹ್ಯಾಪಿ, ಅಪ್ಪ ಹೋಯ್ತಪ್ಪ ಅಂತ ಅಂದ್ಕೊಂಡು. ಆಮೇಲೆ ಅವರು ಹೇಳಿರ್ತಾರೆ ಪ್ರೋಗ್ರಾಮಲ್ಲೂ, ಹುಷಾರಾಗಿ ಫಾಲೋ ಮಾಡಿ, ಒಂದು ಸ್ವೀಟ್ ಏನಾಗಲ್ಲ, ಒಂದು ಸ್ವೀಟ್ ಅಗೇನ್ ಡ್ರಿಫ್ಟಿಂಗ್ ಬ್ಯಾಕ್ ಟು ದಿ ಅಬ್ನಾರ್ಮಲ್ ಲೈಫ್ ಸ್ಟೈಲ್. ಓಕೆ, ಅವಾಗ ಮತ್ತೆ ಡಯಾಬಿಟಿಸ್ ಬರುತ್ತೆ. ದೆನ್ ಯುವರ್ ನಂಬರ್ಸ್ ವಿಲ್ ಗೋ ಅಪ್, ಯುವರ್ HbA1c ಇಸ್ ಗೋಯಿಂಗ್ ಟು 7 or 8. ದೆನ್ ಅಗೇನ್ ಯು ಥಿಂಕ್ ದಟ್ ಓಕೆ, ನಂಗೆ ರಿವರ್ಸ್ ಆಗೋಗಿತ್ತಲ್ಲ, ಹೆಂಗೆ ಬಂತು? ಇಟ್ ವಾಸ್ ನೆವರ್ ರಿವರ್ಸಲ್, ಇಟ್ ಈಸ್ ರೆಮಿಷನ್. ರಿವರ್ಸಲ್ ಅನ್ನೋ ಪದನೇ ತಪ್ಪು. ಅದನ್ನು ಕೆಲವರೊಬ್ಬರು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಪ್ರಮೋಟ್ ಮಾಡ್ತಾ ಇದ್ದಾರೆ, ಬಟ್ ಪೀಪಲ್ ಆರ್ ಫಾಲೋಯಿಂಗ್ ದ್ಯಾಟ್. ಅರ್ಥ ಅದು ರಿವರ್ಸಲ್ ಅಲ್ಲ, ರೆಮಿಷನ್. ಕಂಟ್ರೋಲಿಗೆ ಬಂದಿದೆ, ನೀವು ಎಲ್ಲಿವರೆಗೂ ನೀವು ಫಾಲೋ ಮಾಡ್ತೀರೋ ಕಂಟ್ರೋಲಲ್ಲಿ ಇರುತ್ತೆ. ದ ಮೂಮೆಂಟ್ ಯು ಸ್ಟಾಪ್, ಇಟ್ ಈಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಆ್ಯಂಡ್ ಎಸ್, ಎಲ್ಲ ಗೈಡ್ಲೈನ್ಸಲ್ಲೂ ಈಗ ನಿಮ್ಮದು ಈಗ ಗ್ಲೂಕೋಸ್ ವ್ಯಾಲ್ಯೂಸ್ ಏನಾದರೂ ಪ್ರೀ ಡಯಾಬಿಟೀಸ್ ಅಥವಾ ಡಯಾಬಿಟೀಸ್, ಈವನ್ ಡಯಾಬಿಟಿಸ್ ಡಿಟೆಕ್ಟ್ ಆಗಿದ್ದಾಗ್ಲೂ ನಿಯಮಿತವಾಗಿ ಎಕ್ಸಸೈಸ್ ಮಾಡಿಕೊಂಡು ಈ ಆಹಾರ ಪದ್ಧತಿಲಿ ಎಲ್ಲ ಚೇಂಜಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಬ್ಯಾಕ್ ಟು ದಿ ನಾರ್ಮಲ್ HbA1c. ಆ್ಯಂಡ್ ಈ ಏನು ಚೇಂಜಸ್ ಇದೆಯಲ್ವಾ, ಆ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಡಯಟ್ ಚೇಂಜಸ್, ನಾ ಹೇಳ್ದಂಗೆ ಸಸ್ಟೈನಬಲ್ ಒನ್, ಲಾಂಗ್ ಟರ್ಮ್ ನೀವೇನು ಫಾಲೋ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. 1-2 ದಿನದ ಕಥೆಯಲ್ಲಿ ಇದೇನು? ಎಸ್. ಸೊ ಈಗ ಕೆಲವರು ಈಗ ಹೆಂಗೆ ಮಾಡ್ತಾರೆ ಅಂತಂದರೆ, ಎಕ್ಸಾಂಪಲ್ ಕೊಡ್ತೀನಿ ಕಾಮನ್ನಾಗಿ. ಸೊ ಈಗ ಎಕ್ಸಾಮ್ಗೆ ಓದಬೇಕು, ಓಕೆ, ಒಂದು ಸಬ್ಜೆಕ್ಟು ಎಕ್ಸಾಮ್ಗೆ ಓದಬೇಕು, 3-4 ಟೆಕ್ಸ್ಟ್ ಬುಕ್ ಇದೆ, ಸರಿನಾ? ಒಂದು ಟೆಕ್ಸ್ಟ್ ಬುಕ್ ಓದ್ತಾರೆ, ಯಾಕೋ ಇದು ತಲೆಗೆ ಹತ್ತುತ್ತಾ ಇಲ್ಲಪ್ಪ, ತೆಗೆದು ಗೈಡ್ ತಗೋ, ಗೈಡ್ ಓದೋದು, ಅದರೂ ಒಂದು ಸ್ವಲ್ಪ ಹೊತ್ತು ಓದೋದು, ಇದು ಯಾಕೋ ಸರಿ ಹೋಗ್ತಿಲ್ಲ, 3ನೇ ಬುಕ್ ತಗೋ,
ಅಲ್ಟಿಮೇಟ್ಲಿ 1 ಅವರಲ್ಲಿ 4 ಬುಕ್ಕಲ್ಲೂ ಒಂದೇ ಚಾಪ್ಟರೇ ಓದಿರ್ತೀರಿ, ನೀವು ಒಂದೇ ಚಾಪ್ಟರ್ ಬಿಟ್ಟು ಮುಂದಕ್ಕೆ ಹೋಗೇ ಇರಲ್ಲ. ಸೊ ಈ ಲೈಫ್ ಸ್ಟೈಲ್ ಚೇಂಜಸ್ಸು ಅಷ್ಟೇ, ಆ್ಯಂಡ್ ನಿಮ್ಮ ಆಹಾರ ಪದ್ಧತಿನೂ ಅಷ್ಟೇ. ನೀವು ಯು ಸ್ಟಿಕ್ ಟು ಒನ್ ಡಯಟ್, ಸ್ಟಿಕ್ ಟು ಒನ್ ಎಕ್ಸಸೈಸ್, ಸ್ಟಿಕ್ ಟು ಒನ್ ರೋಟೀನ್ ಆ್ಯಂಡ್ ಯು ಫಾಲೋ ಇಟ್. ಲಾಂಗ್ ಟರ್ಮಲ್ಲಿ ದ್ಯಾಟ್ ವಿಲ್ ಗಿವ್ ಯು ದ ರಿಸಲ್ಟ್. ನೀವೇನು 3 ತಿಂಗಳಲ್ಲಿ ನಿಮ್ಮ HbA1c 7 ಇರೋದನ್ನು 5.5 ತರಿಸೋದು ಬೇಕಿಲ್ಲ. ಈವನ್ 6 months 1 yearಲ್ಲೇ ವಾಪಸ್ ತರಿಸಿ. ಬಟ್ ಯು ಮೇಕ್ ಶ್ಯೂರ್ ದಟ್ ಲೈಫ್ ಸ್ಟೈಲ್ ಯು ಕ್ಯಾನ್ ಫಾಲೋ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ದಟ್ ಈಸ್ ಇಂಪಾರ್ಟೆಂಟ್. ಈಗ ಡಯಾಬಿಟಿಸ್ ಬಂದವರು ಭಯ ಪಡ್ಬೇಕಾ? ವಿಲ್ ದಿಸ್ ಡಯಾಬಿಟಿಸ್ ಸ್ಟೇ ಫಾರ್ ಅ ಲೈಫ್ ಟೈಮ್? ಅಂದರೆ ಫಾರ್ ಅ ಲೈಫ್ ಕೊನೆ ತನಕ ಇರತ್ತಾ ಡಯಾಬಿಟಿಸ್ ಅಂತ ಎಲ್ಲರಲ್ಲೂ ಕ್ವಶನ್. ಅದು ಒಂದ್ಸಲಿ ಮಾತ್ರೆ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದವರು ಇನ್ನೊಂದು ನೀವು ಮಾತ್ರೆ ಹೇಳ್ತಾ ಇದ್ರೆ ಐ ಟಾಕ್ ಅಬೌಟ್ ಇನ್ಸುಲಿನ್. ಸರಿನಾ? ಒಂದ್ಸಲ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ನನ್ನ ಹತ್ರ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ದೇ ವುಡ್ ಹ್ಯಾವ್ ಎಕ್ಸಾಸ್ಟೆಡ್ ಆಲ್ ದಿ ಟ್ಯಾಬ್ಲೆಟ್ಸ್, ಮ್ಯಾಕ್ಸಿಮಮ್ ಡೋಸಸ್ ಎಲ್ಲ ಆಗೋಗಿರುತ್ತೆ. ಬರ್ತಾರೆ HbA1c 9, 10 ಇಟ್ಕೊಂಡು ಬಂದಿರ್ತಾರೆ. ಸರ್ ನೆಕ್ಸ್ಟ್ ಏನು ಮಾಡೋದು? ಐ ವಿಲ್ ಟೆಲ್, ಸಿ ಇಟ್ ಈಸ್ ಈಗ ದಿಸ್ ಯು ಸ್ಟಾರ್ಟ್ ಇನ್ಸುಲಿನ್, ಒಂದು ಸ್ವಲ್ಪ ದಿನ ನಿಮ್ಮ ಬಾಡಿಗೆ ರೆಸ್ಟ್ ಕೊಡೋಣ. ನಿಮ್ಮ ಏನು ಪ್ಯಾಂಕ್ರಿಯಾಸ್ ಇದೆಯಲ್ವ, ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಸೆಲ್ಸ್, ಅದಕ್ಕೆ ಸ್ವಲ್ಪ ದಿನ ರೆಸ್ಟ್ ಕೊಡೋಣ. ದೆನ್ ನಿಯಮಿತವಾಗಿ ಈ ಡಯಟು ಲೈಫ್ ಸ್ಟೈಲ್ ಎಲ್ಲ ಫಾಲೋ ಮಾಡಿ ವಿ ವಿಲ್ ಸ್ಟಿಲ್ ಬಿ ಏಬಲ್ ಟು ಸ್ಟಾಪ್ ದಿ ಇನ್ಸುಲಿನ್ ಅನ್ನೋದು ಹೇಳ್ತೀನಿ. ಸರ್ ನಮ್ಗೆ ಅವರೆಲ್ಲ ಹೇಳಿದ್ದಾರೆ ಸರ್, ಫಸ್ಟು ಶುರು ಮಾಡ್ತಿದ್ದಂಗೆ ಇಟ್ ಈಸ್ ಲೈಫ್ ಲಾಂಗ್. ಇಟ್ ಈಸ್ ನೆವರ್ ಲೈಕ್ ದಟ್. ಆ ಕಂಡೀಷನ್ಗೆ, ಆ ಸಿಚುವೇಶನಿಗೆ ತಕ್ಕನಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. If you want, I'll show you so many examples I have collected over a period of time. HbA1c 13, 14, ಸರಿನಾ? ಆ್ಯಂಡ್ ಹೂ ಆರ್ ಆನ್ ಮಲ್ಟಿಪಲ್ ಡೋಸಸ್ ಆಫ್ ಇನ್ಸುಲಿನ್. ಆ ಸಮಯಕ್ಕೆ ಮಲ್ಟಿಪಲ್ ಡೋಸಸ್ ಆಫ್ ಇನ್ಸುಲಿನ್, ದಿನಕ್ಕೆ 4 ಟೈಮ್ ಇನ್ಸುಲಿನ್ ಕೊಟ್ಟು I'll show you 6 months down the lane HbA1c 5.7, 6 with just 1 tablet or no tablet also. This is possible. Only thing is you should trust your doctor and follow the orders correctly. ಈಗ ನೀವು ಅದನ್ನೆಲ್ಲ ಮಾಡಲ್ಲ, ನನಗೆ ಎಲ್ಲದು ತಿನ್ನೋಕ್ಕೂ ಬೇಕು, ಶುಗರು ಕಂಟ್ರೋಲಲ್ಲಿ ಇರಬೇಕು, ಮಾತ್ರೆಗಳು ಇರಬಾರ್ದು ಅಂತಂದರೆ ದಟ್ ನೋ ಒನ್ ಕ್ಯಾನ್ ಡೂ. ಓಕೆ, ಸೊ ದ ಕಮಿಟ್ಮೆಂಟ್ ಈಸ್ ಫ್ರಮ್ ಬೋತ್ ದಿ ಪೇಷಂಟ್ ಸೈಡ್ ಆ್ಯಂಡ್ ಆಲ್ಸೋ ಫ್ರಮ್ ದಿ ಡಾಕ್ಟರ್ಸ್ ಸೈಡ್. ಓಕೆ, ಆ್ಯಂಡ್ ಯಾವುದೇ ಒಂದು ಮಾತ್ರೆ, ಕೆಲವರು 10 ವರ್ಷದ ಹಿಂದ್ಗಡೆ ಒಂದ್ಸಲ ಒಂದು ಡಾಕ್ಟ್ರಿಗೆ ತೋರಿಸಿ ಒಂದು ಮಾತ್ರೆ ಬರ್ಕೊಟ್ಟಿರ್ತಾರೆ, ಅದೇ ಕಂಟಿನ್ಯೂ 10 ವರ್ಷದ ತನಕನೂ ಯಾರು ಡಾಕ್ಟ್ರಿಗೆ ತೋರಿಸೇ ಇರಲ್ಲ. ಸೊ ದಟ್ ಈಸ್ ಆಲ್ಸೋ ರಾಂಗ್. ಇದು ಡೈನಾಮಿಕ್. ನಿಮ್ಮ ಕಂಟ್ರೋಲಿಗೆ ಬರ್ತಿದ್ದಂಗೆ ಮಾತ್ರೆ ಡೋಸ್ ಕಡಿಮೆ ಮಾಡೋದು, ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅಂತ ನೋಡಿಕೊಂಡಾಗ ದೆನ್ ದ ಡಾಕ್ಟರ್ ವಿಲ್ ಸ್ಟಾರ್ಟ್ ರೆಡ್ಯೂಸಿಂಗ್ ದಿ ಮೆಡಿಕೇಶನ್ ಸೊ ದಟ್ ದಿ ಬ್ಯಾಲೆನ್ಸ್ ಈಸ್ ಮೇಂಟೈನ್ಡ್. ಇದು ಡೈನಾಮಿಕ್ ಆಗಿ ನಡೀತಾ ಇರಬೇಕು. ರೆಗ್ಯುಲರ್ ಚೆಕಪ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಒನ್ ಟೈಮ್ ಇಂಟ್ರಾಕ್ಷನ್ ಅಲ್ಲ. ಒನ್ ಟೈಮ್ ಆಗ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅವರು ತುಂಬ ಒಳ್ಳೆ ಡಾಕ್ಟ್ರು, ಆಬ್ವಿಯಸ್ಲಿ ಟ್ರೀಟ್ಮೆಂಟ್ ತೊಗೊಂಡೋಗಿರೋರು ಹೇಳಿ ಕಳಿಸ್ತಾರಲ್ಲ, ಅವ್ರು ಚೆನ್ನಾಗಿ ನೋಡ್ತಾರೆ, ಒಳ್ಳೆ ಡಾಕ್ಟ್ರು ಹೋಗು ಅಂತ ಅಂದ್ಬಿಟ್ಟು ಬರ್ತಾರೆ. ಬಂದ ತಕ್ಷಣ ಒಂದು ಸಲ ತೋರಿಸ್ಕೊಂಡು ಹೋಗ್ಬಿಟ್ಟು ಯಾಕೋ ಕಡಿಮೆನೇ ಆಗಲಿಲ್ಲ. ಸೊ ಒಂದು ಸಲಕ್ಕೆ ಆಗಲ್ಲ, ಅದು ರೆಗ್ಯುಲರಾಗಿ ಫಾಲೋಅಪ್. ಸಿ ಇಟ್ ಈಸ್ ಆಲ್ ಟೈಟ್ರೇಷನ್. ಒಂದು ಸಲ ಒಂದು ಮಾತ್ರೆ ಕೊಡೋದು, ಅದು ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗಬೇಕು, ನಿಮ್ಮ ಶುಗರ್ಸ್ನ ಕಂಟ್ರೋಲಿಗೆ ತರಬೇಕು, ನಿಮಗೆ ಸೈಡ್ ಎಫೆಕ್ಟ್ಸ್ ಮಾಡಬಾರ್ದು. ಇವೆಲ್ಲ ಫಸ್ಟ್ ವಿಸಿಟಲ್ಲೇ ಆಗೋಗಲ್ಲ ಅಲ್ವಾ. ಒಂದ್ಸಲ ಬಂದು ಹೋದಾಗ ನೆಕ್ಸ್ಟ್ ಸೆಕೆಂಡ್ ಸಬ್ಸಿಕ್ವೆಂಟ್ ವಿಸಿಟ್ಸಲ್ಲಿ ಡಾಕ್ಟರ್ ವಿಲ್ ಆಸ್ಕ್, ಓಕೆ ಆ ಮಾತ್ರೆ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಏನಾದರೂ ನಿಮಗೆ ಬಂದಿದೆಯಾ ಅಂತ ಕ್ವೆಶನ್ಸ್ ಕೇಳ್ತಾರೆ. ನಿಮ್ಗೆ ಇದೆ ಅಂತ ಅನ್ನೋದಾದರೆ ಯು ಕ್ಯಾನ್ ಡಿಸ್ಕಸ್. ಆವಾಗ ಅಕಸ್ಮಾತ್ ಆ ಥರ ಬಂದಿತ್ತು ಅಂತಂದರೆ ದೆನ್ ದೇ ವಿಲ್ ಅವಾಯ್ಡ್ ದಟ್ ಕ್ಲಾಸ್ ಆಫ್ ಮೆಡಿಕೇಶನ್ಸ್ ಆ್ಯಂಡ್ ಚೇಂಜ್ ಇಟ್. ಇದೊಂದು ಡೈನಾಮಿಕ್ ಪ್ರೋಸೆಸ್ ಆ್ಯಂಡ್ ದಿಸ್ ಈಸ್ ಎನ್ ಇಂಟ್ರಾಕ್ಷನ್ ವಿತ್ ಯು ಆ್ಯಂಡ್ ಯುವರ್ ಡಾಕ್ಟರ್. ಇದು ಲೈಫ್ ಲಾಂಗ್ ಇರುತ್ತೆ. ಸೊ ರೂಟೀನ್ ಚೆಕಪ್ಸ್, ರೂಟೀನ್ ಆಗಿ ಮೆಡಿಸಿನ್ಸ್ ಚೇಂಜ್ ಆಗಬೇಕಾ ಅಥವಾ ಅದೇ ಕಂಟಿನ್ಯೂ ಮಾಡುತ್ತಾ ಅಂತ ಡಾಕ್ಟರ್ ಹತ್ರ ಮಾತಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸರಿನಾ? ವರ್ಷಕ್ಕೊಂದ್ಸಲ ಕಣ್ಣು, ಕಾಲು, ಕಿಡ್ನಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಆ್ಯಂಡ್ 3 ತಿಂಗಳು ಅಥವಾ 6 ತಿಂಗಳಿಗೆ ಒಂದ್ಸಲ ನಿಮ್ಮ ಡಾಕ್ಟ್ರನ್ನ ಮೀಟ್ ಮಾಡ್ಕೊಂಡು ನನಗೆ ಮಾತ್ರೆ ಸೆಟ್ ಆಗ್ತಿದೆಯಾ ಆಗ್ತಿಲ್ವಾ ಅಂತ ಚೆಕ್ ಮಾಡಿಸ್ಕೊಳ್ಳೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ಆಮೇಲೆ ಈ ಮೆಡಿಕೇಶನ್ಸ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇಟ್ ಸೆಲ್ಫ್ ಈಸ್ ಒನ್ ಬಿಗ್ ಚಾಪ್ಟರ್. ಓಕೆ, ಐ ಡೋಂಟ್ ನೋ ವಿ ಕ್ಯಾನ್ ಡಿಸ್ಕಸ್ ಆರ್ ನಾಟ್. ಇಲ್ಲ ಅಲ್ಲ, ಮೆಡಿಕೇಶನ್ಸ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಬೇಡ ಅಲ್ವಾ ಸದ್ಯಕ್ಕೆ, ವಿಲ್ ಜಸ್ಟ್ ಲೀವ್ ಇಟ್. ಸೊ ದಿಸ್ ಈಸ್ ಅ ಡೈನಾಮಿಕ್ ಪ್ರೋಸೆಸ್. ಇಟ್ಸ್ ನಾಟ್ ಲೈಕ್ ಒನ್ ಟೈಮ್ ಯು ಗೋ ಮೀಟ್ ದಿ ಡಾಕ್ಟರ್ ಆ್ಯಂಡ್ ಯುವರ್ ಡಯಾಬಿಟಿಸ್ ಇಸ್ ಗಾನ್. ಅದು ಕಮ್ಮಿ ಆದಮೇಲೂ ವರ್ಷಕ್ಕೊಂದು. ಈಗ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ವಿಚ್ ಐ ವಾಂಟ್ ಟು ಟೆಲ್ ಇನ್ ದಿಸ್ ಫಾರಮ್, ಜೆಸ್ಟೇಷನಲ್ ಡಯಾಬಿಟಿಸ್. ಹೌದು ಅಲ್ವಾ? ಜೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ 6ನೇ ತಿಂಗಳಲ್ಲಿ ಡಯಾಬಿಟಿಸ್ ಬರುತ್ತೆ,
9ನೇ ತಿಂಗಳು ಡೆಲಿವರಿ ಆದ ತಕ್ಷಣ ಎವ್ರಿಥಿಂಗ್ ಶುಗರ್ ಗೋಸ್ ಟು ನಾರ್ಮಲ್, ಬೇಬಿ ಈಸ್ ದೇರ್, ಬೇಬಿ ಈಸ್ ಹ್ಯಾಪಿ, ಮದರ್ ಈಸ್ ಹ್ಯಾಪಿ, ಎವ್ರಿ ಒನ್ ಆರ್ ಹ್ಯಾಪಿ ಇನ್ ದಿ ಹೋಮ್. ಎಲ್ಲರೂ ಶುಗರ್ ಬಗ್ಗೆ ಮರ್ತೇ ಬಿಡ್ತಾರೆ. ಬಂತು ಹೋಯ್ತು, ಪ್ರೆಗ್ನೆನ್ಸಿ ಮುಗಿದ್ಮೇಲೆ ಹೋಯ್ತು ಅಂತ. ಒಬ್ರಿಗೆ ಜಸ್ಟೇಷನಲ್ ಡಯಾಬಿಟಿಸ್ ಬಂದಿದೆ ಅಂತ ಅಂದರೆ ಇಟ್ ಈಸ್ ಟೆಲ್ಲಿಂಗ್ ದಟ್ ಫ್ಯೂಚರಲ್ಲಿ ನಿಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ. ಕಾಮನ್ ಪಬ್ಲಿಕ್ಕಿಗಿಂತ ನಿಮಗೆ ರಿಸ್ಕ್ ಜಾಸ್ತಿ ಅಲ್ಲಿದ್ದೀರಾ, ನೀವು ಆ ರಿಸ್ಕ್ ಕ್ಯಾಟಗರಿ ಮೇಲೆ ಹೋಗಿದ್ದೀರಾ. ಸೊ ವರ್ಷಕ್ಕೆ ಒಂದ್ಸಲನಾದರೂ ನಿಮ್ಮದು ಶುಗರ್ ಟೆಸ್ಟ್ ಮಾಡಿಸ್ಕೊಳ್ತಾ ಇರಿ. ಇಫ್ ಅಟ್ ಆಲ್ ನಿಮ್ದು HbA1c ಏನಾದರೂ ಜಾಸ್ತಿ ಆಗ್ತಿದೆ ಅಂತ ಅಂದರೆ ಆ ಅಗ್ರೆಸಿವ್ ಲೈಫ್ ಸ್ಟೈಲು ಅಥವಾ ನ್ಯೂಟ್ರಿಷನ್ ಥೆರಪಿ ಅಥವಾ ಮೆಡಿಕೇಷನ್ಸ್ ಟು ಪ್ರಿವೆಂಟ್ ದಿ ಪ್ರೋಗ್ರೆಷನ್, ಅದನ್ನು ನೀವು ಡಾಕ್ಟ್ರನ್ನ ಮೀಟ್ ಮಾಡಿ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋದು ಇಂಪಾರ್ಟೆಂಟ್. ಎಷ್ಟೊಂದು ಜನ ಫಿಮೇಲ್ಸು 40-45 ವರ್ಷದಲ್ಲಿ ಡಯಾಬಿಟಿಸ್ ಅಂತ ಫಸ್ಟ್ ಟೈಮ್ ಡಿಟೆಕ್ಟ್ ಆಗಿದೆ ಅಂತ ಬರ್ತಾರೆ, ಆಯಿತಾ. ಬೇರೆ ಏನೋ ಕಾರಣಕ್ಕೋ ಆಪ್ರೇಷನ್ಗೆ ಹೋದಾಗಲೋ ಏನೋ ಅಥವಾ ಸಿಂಪ್ಟಮ್ಯಾಟಿಕ್ಕೋ, ಅವ್ರಿಗೆಲ್ಲ ನಿಮಗೆ ಜಸ್ಟೇಷನಲ್ ಡಯಾಬಿಟಿಸ್ ಇತ್ತ, ಪ್ರೆಗ್ನೆನ್ಸಿ ಡಯಾಬಿಟಿಸ್ ಬಂದಿತ್ತು, ಹಾಂ ಸರ್ ಬಂದಿತ್ತು ಹೋಯ್ತು, ಹೋದ್ಮೇಲೂ ನೀವು ಫಾಲೋ ಅಪ್ ಮಾಡಬೇಕು. ನಿಮ್ಮ ಏನಾಗುತ್ತೆ ಅಂತಂದರೆ ಡಾಕ್ಟ್ರ್ ಹೇಳಿರ್ತಾರೆ ಯು ಆರ್ ಅಟ್ ರಿಸ್ಕ್, ನೆಕ್ಸ್ಟು ಸಬ್ಸಿಕ್ವೆಂಟ್ ಫಾಲೋ ಅಪ್ ಮಾಡಿದ್ದು, ಓಕೆ ಸರ್ ಆಮೇಲೆಲ್ಲ ಮರ್ತುಬಿಟ್ಟು ದೇ ಆರ್ ಹ್ಯಾಪಿ. ಸೊ ಒನ್ ಇಂಪಾರ್ಟೆಂಟ್ ಮೆಸೇಜ್ ಏನಪ್ಪ ಅಂದರೆ ದೋಸ್ ಆಲ್ ಹ್ಯಾವ್ ಜಸ್ಟೇಷನಲ್ ಡಯಾಬಿಟಿಸ್, ಯು ಆರ್ ಅಟ್ ಎ ಇನ್ಕ್ರೀಸ್ಡ್ ರಿಸ್ಕ್ ದ್ಯಾನ್ ದ ಜನರಲ್ ಪಾಪ್ಯುಲೇಷನ್. ಸೊ ವರ್ಷಕ್ಕೆ ಒಂದ್ಸಲನಾದರೂ ನಿಮ್ಮದು ಶುಗರ್ ಟೆಸ್ಟ್ ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸರ್, ಕೊನೆಯದಾಗಿ ಇದು ಮನೆಯಲ್ಲಿ ಹೋಮ್ ರೆಮಿಡೀಸ್ ಅಥವಾ ಮನೆ ಮದ್ದುಗಳಲ್ಲಿ ನಾವು ಏನೆಲ್ಲ ತೊಗೊಳ್ಬೋದು, ನಿಮ್ಮ ಒಪಿನಿಯನ್ ಏನು? ಓಕೆ, ಸೊ ಮನೆ ಮದ್ದು ಅಂತ ಬಂದಾಗ ಕೆಲವರು ಈ ಚಕ್ಕೆ ಪೌಡರ್ ತೊಗೊಳ್ತಾರೆ, ಅಥವಾ ಮೆಂತ್ಯದ ನೀರು, ಮೆಂತ್ಯದ ಪೌಡರ್. ವಾಟ್ ಐ ಸೇ ಈಸ್ ಯು ಡೂ ಆಲ್ ದೋಸ್, ಸರಿನಾ, ತಪ್ಪೇನಿಲ್ಲ. ಓಕೆ, ಕೆಲವೊಂದು ಕಮರ್ಷಿಯಲ್ ಪ್ರಿಪ್ರೇಷನ್ಸ್ ಬರುತ್ತೆ, ಆ ಜ್ಯೂಸು ಈ ಜ್ಯೂಸು ಡಯಾಬಿಟಿಸು ಫುಲ್ ಮಾಯ ಅಂತ ಅಂದ್ಕೊಂಡು ಅಂಥದನ್ನು ಯು ಟ್ರೈ ಟು ಅವಾಯ್ಡ್. ಓಕೆ, ಸೊ ಅದ್ರದ್ದು ಏನು ಸ್ಟಡಿಗಳು ಇರಲ್ಲ, ನೀವು ಜಸ್ಟ್ ಬ್ಲೈಂಡ್ ಅಡ್ವರ್ಟೈಸ್ಮೆಂಟ್ ನೋಡಿಕೊಂಡು ಯು ನೀಡ್ ನಾಟ್ ಫಾಲ್ ಪ್ರೇ ಟು ದೋಸ್ ಥಿಂಗ್ಸ್. ಹೋಮ್ ರೆಮಿಡೀಸ್ ನಿಮ್ಗೆ ಏನು ಬೇಕೋ ಮಾಡಿ, ಬೇಡ ಅಂತ ಹೇಳಲ್ಲ, ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ. ಮೆಡಿಕೇಷನ್ಸ್ನ ಈಗ ನಾನು ಮೆಂತ್ಯ ನೀರು ಕುಡಿಯೋಕ್ಕೆ ಶುರು ಮಾಡಿದೆ ಅಂತ ಅಂದ್ಬಿಟ್ಟು ಸಡನ್ನಾಗಿ ಇನ್ಸುಲಿನ್ ನಿಲ್ಲಿಸ್ಬಿಡೋದು, ಅಥವಾ ಏನೋ ನಾನು ಬೇರೆ ಇನ್ನೇನೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹಾಗಲಕಾಯಿ ತಿನ್ನೋಕ್ಕೆ ಶುರು ಮಾಡಿದೆ ಅಂತ ಅಂದ್ಬಿಟ್ಟು ಮಾತ್ರೆಗಳನ್ನು ಸ್ಟಾಪ್ ಮಾಡಿಬಿಡೋದು, ನೀವೇ ಆ ಲೆವೆಲಲ್ಲಿ ಡಿಸಿಷನ್ ತೊಗೊಳ್ಬೇಡಿ. ಹಾಗಲಕಾಯಿ ತೊಗೊತಾ ಇದ್ದೀರಾ, ಮಾತ್ರೆನೂ ತೊಗೊತಾ ಇದ್ದೀರಾ, ಈಗ ಶುಗರ್ ಲೋ ಆಗೋಕ್ಕೆ ಶುರು ಆಯಿತು ಅಂತ ಇಟ್ಕೊಳ್ಳೋಣ. ಓಕೆ, ಅಂಥ ಟೈಮಲ್ಲಿ ಯು ಡಿಸ್ಕಸ್ ವಿತ್ ಯುವರ್ ಡಾಕ್ಟರ್. ಸರ್, ನೀವು ಮಾತ್ರೆ ಇದು ನಂಗೆ ಕೊಟ್ಟಿದ್ರಿ, ನಾನು ಹಾಗಲಕಾಯಿ ಎಲ್ಲ ತಿನ್ನೋಕ್ಕೆ ಶುರು ಮಾಡಿದೆ ಅಥವಾ ಮೆಂತ್ಯ ಏನೋ ತಿನ್ನೋಕ್ಕೆ ಶುರು ಮಾಡಿದೆ, ನನಗೆ ಮಧ್ಯಾಹ್ನ 12-1 ಗಂಟೆ ಆಗ್ತಿದ್ದಂಗೆ ಶುಗರು 60-70 ಬರ್ತಾಯಿದೆ, ವಾಟ್ ಶುಡ್ ಐ ಡೂ ಅಂತ. ಆವಾಗ ಡಾಕ್ಟ್ರ್ ಮೆಡಿಕೇಷನ್ ಡೋಸ್ ಕಡಿಮೆ ಮಾಡ್ತಾರೆ ಒಂದು, ಅಥವಾ ಕೆಲವೊಂದು ಡ್ರಗ್ಸ್ ಆರ್ ನೋನ್ ಟು ಕಾಸ್, ಆ ಮಾತ್ರೆಯಿಂದನೂ ಹೈಪೋಗ್ಲೈಸಿಮಿಯಾ ಆಗ್ತಿರ್ಬೋದು, ಅಂಥದ್ದನ್ನು ಸ್ಟಾಪ್ ಮಾಡಿ ಆಯಿತು ನಿಮ್ಮ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗುವಂಗೆ ಮ್ಯಾಚ್ ಆಗೋ ಹಾಗೆ ಮೆಡಿಕೇಷನ್ಸ್ ಕೊಡ್ತಾರೆ. ಅದರಲ್ಲೂ ಲೋಯೆಸ್ಟ್ ಪವರ್ ಮೆಡಿಕೇಷನಲ್ಲೂ ನಿಮ್ಮ ಶುಗರ್ ಚೆನ್ನಾಗಿ ಕಂಟ್ರೋಲಲ್ಲಿದೆ, ಆವಾಗ ಮಾತ್ರ ಬೇಕಾಗ್ತಿಲ್ಲ ಅಂತಂದರೆ ದೆನ್ ಡಾಕ್ಟರ್ ವಿಲ್ ಟೆಲ್ ಆಯಿತು ಸದ್ಯಕ್ಕೆ ನಿಲ್ಲಿಸಿ, ಮೇ ಬಿ ವಿಲ್ ಕಂಟಿನ್ಯೂ ವಿತ್ ಯುವರ್ ಲೈಫ್ ಸ್ಟೈಲ್ ಚೇಂಜಸ್, ವಾಟ್ ಎವರ್ ಯು ಆರ್ ಡೂಯಿಂಗ್ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಸೊ ಆ ಪ್ರಕಾರವಾಗಿ ವೆನ್ ಯು ಫಾಲೋ, ಆವಾಗ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ಗುಡ್ ರಿಸಲ್ಟ್ಸ್. ಕೆಲವರು ಇದು ಇನ್ನೂ ತೊಂದರೆ, ಈಗ ಥೈರಾಯ್ಡ್ ತೊಂದರೆ ಇರ್ಬೇಕಾದ್ರೆ ಐ ನೋ ಐ ಆಮ್ ಗೋಯಿಂಗ್ ಆಫ್ ರೋಡ್, ಈ ಬ್ರೆಜಿಲಿಯನ್ ನಟ್, ಸರಿನಾ, ಬ್ರೆಜಿಲಿಯನ್ ನಟ್ಗೂ ಥೈರಾಯ್ಡ್ಗೂ ಈಗ ಸಂಬಂಧ ಕಲ್ಪಿಸ್ಬಿಟ್ಟಿದ್ದಾರೆ. ಓಕೆ, ಸೊ ಹೆಂಗೆ ಅಂದರೆ ಈ ಡಯಟಿಷಿಯನ್ಸ್ ಇವರೆಲ್ಲ ಹೇಳ್ತಾರೆ ಬ್ರೆಜಿಲಿಯನ್ ನಟ್ ತೊಗೊಳ್ಳಿ, ನಿಮ್ಮ ಥೈರಾಯ್ಡ್ ಮಾತ್ರ ಸ್ಟಾಪ್ ಆಗುತ್ತೆ ಅಂತ. ಅವ್ರು ಆಗುತ್ತೆ ಅಂತ ಅಂದಿರ್ತಾರೆ, ಅಷ್ಟರಲ್ಲಿ ನಮ್ಮ ಪೇಷಂಟ್ಸ್ ಏನು ಮಾಡ್ತಾರೆ, ಬ್ರೆಜಿಲಿಯನ್ ನಟ್ ತಿಂತಾರೆ, ಥೈರಾಯ್ಡ್ ಮಾತ್ರನೇ ನಿಲ್ಲಿಸ್ಬಿಡ್ತಾರೆ, 100 ಮೈಕ್ರೋಗ್ರಾಮ್ ತೊಗೊತಾ ಇರ್ತಾರೆ, ದೇ ವುಡ್ ಹ್ಯಾವ್ ಸ್ಟಾಪ್ಡ್ ಆ್ಯಂಡ್ ದೇ ಕಮ್ ವಿತ್ ಎಲಿವೇಟೆಡ್ TSH ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಹ್ಯಾಪ್ನಿಂಗ್. ಸೊ ಒಂದು ಏನಪ್ಪ ಅಂತ ಅಂದರೆ, ಈ ಡಯಾಬಿಟೀಸ್ ಮ್ಯಾನೇಜ್ಮೆಂಟಲ್ಲಿ ನೀವು ಸಪ್ರೇಟು ಡಾಕ್ಟರ್ ಸಪ್ರೇಟು ಅಂತ ನೀವು ಎಲ್ಲಿವರೆಗೂ ನೋಡ್ತಿರೋ ಅಲ್ಲಿವರೆಗೂ ದ ಮ್ಯಾನೇಜ್ಮೆಂಟ್ ಬಿಕಮ್ಸ್ ಡಿಫಿಕಲ್ಟ್. ಓಕೆ, ಡಾಕ್ಟರ್ ಆ್ಯಂಡ್ ನೀವಿಬ್ಬರು ಸೇರಿ ಈ ಡಯಾಬಿಟೀಸ್ನ ಫೈಟ್ ಮಾಡ್ತಾಯಿದ್ರೆ, ಈ ಡಯಾಬಿಟೀಸ್ನ ಮ್ಯಾನೇಜ್ ಮಾಡ್ತಾಯಿದ್ರೆ, ಆ ಥಾಟ್ ಪ್ರಾಸೆಸ್ ಎಲ್ಲಿ ಶುರುವಾಗುತ್ತೋ ದೆನ್ ದ ಡಯಾಬಿಟಿಸ್ ಕಂಟ್ರೋಲ್ ಬಿಕಮ್ಸ್ ಈಸಿಯರ್. ಏನಕ್ಕೆ ಅಂತ ಅಂದರೆ, ಈಗ ಡಾಕ್ಟ್ರು ದೇ ಕ್ಯಾನ್ ಸಜೆಸ್ಟ್ ಯು ಅಲ್ವಾ, ಸಜೆಸ್ಟ್ ಮಾಡ್ಬೋದು ಹಿಂಗೆ ಮಾಡಿ ಅಂತ, ಅದನ್ನು ಫಾಲೋ ಮಾಡಿ ಫೀಡ್ಬ್ಯಾಕ್ ಕೊಡೋದು ಪೇಷಂಟ್ದು ಜವಾಬ್ದಾರಿ ಆಗುತ್ತೆ, ಗೊತ್ತಾಯ್ತಲ್ವ.
ಸರ್ ನೀವೇನೋ ಅದೆಲ್ಲ ಹೇಳ್ತೀರಾ, ನನಗೆ ಮಾಡೋಕ್ಕಾಗೋದಿಷ್ಟೇ. ಆ ಒಂದು ರಿಯಲೈಸೇಷನು, ಆ ಕನ್ವರ್ಸೇಷನ್ ಡಾಕ್ಟರ್ ಜೊತೆ ಬರುತ್ತಲ್ಲ, ಆವಾಗ ಡಾಕ್ಟರ್ ವಿಲ್ ಆಲ್ಸೋ ಟೆಲ್, ಓಕೆ ಸರಿ, ವಿಲ್ ಫಾರ್ಮುಲೇಟ್ ಅ ಡಿಫ್ರೆಂಟ್ ಪ್ಲ್ಯಾನ್ ಆ್ಯಂಡ್ ವಿಲ್ ಟ್ಯಾಕಲ್ ದಿಸ್ ಟುಗೆದರ್. ಸೊ ಆಲ್ವೇಸ್ ಇಟ್ ಈಸ್ ನಾಟ್ ಯು ವರ್ಸಸ್ ದಿ ಡಾಕ್ಟರ್, ಇಟ್ ಈಸ್ ಯು ಆ್ಯಂಡ್ ದಿ ಡಾಕ್ಟರ್ ವರ್ಸಸ್ ದಿ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್. ಸೊ ನೀವಿಬ್ಬರು ಒಂದು ಟೀಮು. ಡಾಕ್ಟರ್ ಆ ಕ್ವೆಶನ್ ಆಗ್ತಾರೆ, ನಾನು ಅದಕ್ಕೆ ಏನು ಆನ್ಸರ್ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಕೆಲವ್ರು ಯೋಚನೆ ಮಾಡ್ಕೊಂಡು ಬಂದಿರ್ತಾರೆ, ಆಯ್ತಲ್ವಾ? ಸೊ ಆ ಡಾಕ್ಟರ್ ಕೇಳೋದು ಯಾಕಪ್ಪ ಅಂತ ಅಂದರೆ, ಡಾಕ್ಟರ್ ಯಾವತ್ತೂ ಸುಳ್ಳು ಹೇಳಬಾರ್ದು. ಅಲ್ಲ, ಸುಳ್ಳು ಹೇಳಬಾರ್ದು ಒಂದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಡಾಕ್ಟರ್ ಜೊತೆ ನೀವು ಓಪನ್ ಅಪ್ ಆಗಿ, ಇದು ಪ್ರಾಕ್ಟಿಕಲ್ ಸಿನಾರಿಯೋ. ಕೆಲವ್ರು ಹೇಳ್ತಾರೆ, ಈ ಎಲ್ಡರ್ಲಿ ಕಪಲ್ ಇರ್ತಾರೆ, ಅವ್ರು ಹೇಳ್ತಾರೆ, ಸರ್ ನಾವು ಊಟ ತರಿಸ್ತಿರೋದು ಎಲ್ಲೋ ಒಂದು ಇವರು ಕೇಟ್ರಿಂಗ್ ಅವ್ರು ನಮಗೆ ದಿನ ಡಬ್ಬ ತಂದು ಕೊಟ್ಟು ಹೋಗ್ತಾರೆ ಸರ್, ನೀವೇನೋ ತಟ್ಟೆ ತುಂಬ ತರಕಾರಿ ತಿನ್ನು ಅಂತ ಹೇಳ್ಬಿಡ್ತೀರಾ ಸರ್, ಬಟ್ ನನಗೆ ಹಂಗೆ ಮಾಡೋಕ್ಕಾಗಲ್ಲ, ನಂಗೆ ಕೇಟ್ರಿಂಗ್ ಅವರು ತಂದು ಕೊಡೋದು ಇದನ್ನೇ, ಆಲ್ ಐ ಕ್ಯಾನ್ ಡೂ ಇಸ್ ಈಟ್ ದ್ಯಾಟ್. ಸೊ ನಂಗೆ ಅದ್ರ ಪ್ರಕಾರವಾಗಿ ಯು ಟೆಲ್ ಮಿ ವಾಟ್ ಶುಡ್ ಐ ಡೂ ಅಂತ ಹೇಳ್ತಾರೆ. ಆವಾಗ ಪ್ರಾಕ್ಟಿಕಲ್ ಸೊಲ್ಯೂಷನ್ ಏನು ಮಾಡ್ಬೋದು ಇಂಥ ಸಿಚುವೇಷನ್ನಲ್ಲಿ ಅಂತ ಅನ್ನೋದನ್ನು ವಿ ಡಿಸ್ಕಸ್. ಹೌದಾ, ಓಕೆ, ಮೇ ಬಿ ಕ್ಯಾನ್ ಯು ಚಾಪ್ ದಿ ವೆಜಿಟೇಬಲ್ಸ್, ಒಂದು ಸೌತೆಕಾಯಿ ಹೆಚ್ಕೊಬೋದಾ, ಒಂದು ಕ್ಯಾರೆಟ್ ಹೆಚ್ಕೊಬೋದಾ? ಅವ್ರು ತಂದಿರೋ ಕೇಟ್ರಿಂಗ್ ಡಬ್ಬಕ್ಕೆ ನಿಮ್ಮ ಸೌತೆಕಾಯಿ ಕ್ಯಾರೆಟ್ನ ಸೇರಿಸ್ಕೊಂಡು ತಿಂದರೆ ಯು ಆರ್ ಆ್ಯಡಿಂಗ್ ಯುವರ್ ಇದು. ಇಲ್ಲ ಒಂದು ಮೊಟ್ಟೆ ಬೇಯಕ್ಕೆ ಇಟ್ಬಿಡ್ಬೋದಾ? ಐ ನೋ ಯು ಬೋತ್ ಆರ್ ದೇರ್, ಯು ಕಾಂಟ್ ಕುಕ್, ಅಟ್ಲೀಸ್ಟ್ ಒಂದು ಸ್ಟೀಮರಲ್ಲಿ ಇಟ್ಬಿಟ್ಟು ಮೊಟ್ಟೆ ಬೇಯಿಸ್ಕೊಂಡ್ಬಿಡ್ಬೋದಾ? ಸೊ ಯು ಆರ್ ಆ್ಯಡಿಂಗ್ ದ ಪ್ರೋಟೀನ್ ಟು ದ ಕೇಟರಿಂಗ್ ಡಯಟ್ ವಿಚ್ ಈಸ್ ಗಿವಿಂಗ್, ಅಲ್ವಾ? These are practical solutions. It will come when you open up with the doctor. ಸರಿನಾ? ಇಲ್ಲಾಂದ್ರೆ ಏನಾಗುತ್ತೆ, ಡಾಕ್ಟ್ರ್ ಹೇಳ್ತಾ ಹೋಗ್ತಾರೆ, ನೀವು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಸೊ ನೀವು ಓಪನ್ ಅಪ್ ಆಗಿ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿದಾಗ there are so many things that will come out. ಆವಾಗ ಯು ಬೋತ್ ಕ್ಯಾನ್ ಫಾರ್ಮುಲೇಟ್ ಅ ಪ್ಲ್ಯಾನ್. ಕೆಲವ್ರು ಹೇಳ್ತಾರೆ, ಸರ್ ಐ ಹ್ಯಾವ್ ಮ್ಯಾಕ್ಸ್ಡ್ ಔಟ್ ಆನ್ ಡಯಟ್, ನನಗೀಗ ಮೆಡಿಕೇಷನ್ಸಲ್ಲೇ ವಾಟ್ ಬೆಸ್ಟ್ ಯು ಕ್ಯಾನ್ ಡೂ, ಯು ಸಜೆಸ್ಟ್ ಮೀ. ಎಸ್, ವಿಲ್ ಮಾಡಿಫೈ ದಿ ಮೆಡಿಕೇಷನ್ಸ್, ಅಲ್ವಾ? ಆ ಓಪನಿಂಗ್ ಅಪ್, ಹ್ಯಾವಿಂಗ್ ಅ ಓಪನ್ ಕನ್ವರ್ಸೇಷನ್ ವಿತ್ ದಿ ಡಾಕ್ಟರ್, ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ನೀವು ಅಲ್ಲಿ ಹೋಗ್ತಿರೋದು ಡಾಕ್ಟ್ರ್ ಹೇಳಿದ್ದನ್ನು ಕೇಳ್ಕೊಂಡು ಬರೋದಕ್ಕಲ್ಲ, ನೀವು ಅಲ್ಲಿ ಹೋಗ್ತಿರೋದು ಡಾಕ್ಟ್ರ್ ಜೊತೆ ಡಿಸ್ಕಸ್ ಮಾಡೋದಕ್ಕೆ. ದಿಸ್ ಇಸ್ ಮೈ ಪ್ರಾಬ್ಲಮ್, ವಾಟ್ ಈಸ್ ದಿ ಸೊಲ್ಯೂಷನ್, ವಾಟ್ ಕಾಮನ್ ಸೊಲ್ಯೂಷನ್ ವಿ ಬೋತ್ ಕ್ಯಾನ್ ಅಚೀವ್, ಸೊ ದಟ್ ವಿ ಕ್ಯಾನ್ ಮ್ಯಾನೇಜ್ ದಿಸ್ ಟುಗೆದರ್. ಅದನ್ನು ಡಿಸ್ಕಸ್ ಮಾಡಿದ್ರೆ ಐ ಥಿಂಕ್ ದಟ್ ಮೇಕ್ಸ್ ದಿ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟಿಸ್ ಮಚ್ ಈಸಿಯರ್. To sum all of this, physical exercise is important, right nutrition and right diet along with right medications and regular checkups. Yes, so ಇದು ಒಂದು ಪ್ಯಾಕೇಜ್ ಅದು, ಸರಿನಾ? ಈ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತಂದರೆ, ಸುಮ್ಮನೆ ಒಂದೇ ಒಂದು ಆ ಕ್ಲಿನಿಕಲ್ಲಿ ಹೋಗಿ ಅಲ್ಲೊಂದು ಶುಗರ್ ಚೆಕ್ ಮಾಡಿಸ್ಬಿಟ್ಟು, ಸರ್ ನಂಗೆ ಮಾತ್ರೆ ಬರೆದು ಕೊಟ್ಬಿಡಿ ಅಂತ. ಹೌ ಕ್ಯಾನ್ ವಿ ಡೂ ದ್ಯಾಟ್? ಶುಗರ್ ಈಸ್ ಎವ್ರಿ 5 minutes ನೀವು ಚೆಕ್ ಮಾಡಿ ನೋಡಿ, ಇಟ್ ಕೀಪ್ಸ್ ಆನ್ ಫ್ಲಕ್ಚುಯೇಟಿಂಗ್. ಬೆಳಗ್ಗೆ 90 ಇರೋದು ಸಂಜೆಗೆ 250-300ಕ್ಕೆ ಬಂದಿರುತ್ತೆ. ಅನ್ಲೆಸ್ ಯು ಚೆಕ್ ಇಟ್, ಯು ಕ್ಯಾಂಟ್ ಐಡೆಂಟಿಫೈ ಇಟ್. ಸೊ ಇಟ್ ಈಸ್ ಅ ಪ್ರೋಸೆಸ್ ವಿಚ್ ಇನ್ವಾಲ್ವ್ಸ್ ಯುವರ್ ಎಫರ್ಟ್ಸ್, ಡಾಕ್ಟರ್ಸ್ ಗೈಡೆನ್ಸ್, ಅದು ಎರಡು ಜೊತೆಲಿ ಸೇರಿಕೊಂಡಾಗ ಯು ಕ್ಯಾನ್ ಮ್ಯಾನೇಜ್ ಇಟ್. ಆ್ಯಂಡ್ ಅಗೇನ್ ಇಟ್ ಈಸ್ ಅ ಪರಿಪೂರ್ಣವಾದ ಅಪ್ರೋಚ್ ಇರಬೇಕು, ನೀವು ಹೇಳ್ದಂಗೆ, ಸರಿನಾ? ಡಯಟ್ ಆಗಲಿ, ಎಕ್ಸಸೈಸ್ ಆಗಲಿ, ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ. ಸೊ ಇದೆಲ್ಲದನ್ನು ನಾವೇನು ಅಂದ್ಕೊಳ್ತಾ ಇದ್ದೀವಿ. ಈಗ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಶುಗರ್ಲೆಸ್ ಟೀ, ಶುಗರ್ಲೆಸ್ ಕಾಫಿ ಬಗ್ಗೆ ಮಾತಾಡೋದ್ವಲ್ಲ, ದಿಸ್ ಇಸ್ ಆಫ್, ಐ ಆಮ್ ಜಸ್ಟ್ ಗೋಯಿಂಗ್ ಇದು. ವಾಟ್ ಹ್ಯಾಪೆಂಡ್ ವಾಸ್ ಇನ್ ಆರ್ ಹೌಸ್ ಓನ್ಲಿ. ಸೊ ಈಗ ಫಾದರ್ಗೆ ಡಯಾಬಿಟೀಸ್ ಅಂತ ಹೇಳಿ ಒಬ್ರಿಗೆ ಶುಗರ್ಲೆಸ್ ಕಾಫಿ ಮಾಡಿಬಿಟ್ಟು ಮನೇಲಿ ಎಲ್ಲರೂ ನಾರ್ಮಲ್ ಕಾಫಿ ಅಂತ ಕುಡಿತಾ ಇದ್ವಿ. ಸೊ ದೆನ್ ಐ ಫೆಲ್ಟ್, ಓಕೆ, ಸಿ ಅಗೇನ್ ಆ ಶುಗರ್ ಕಾಫಿ ಇಸ್ ನಾಟ್ ಗುಡ್ ಅಂತ ಅವ್ರಿಗೆ ನಾವು ಶುಗರ್ಲೆಸ್ ಕೊಡ್ತಾ ಇದೀವಲ್ಲ, ವೈ ಡೋಂಟ್ ವಿ ಆಲ್ ಸ್ಟಾರ್ಟ್ ಶುಗರ್ಲೆಸ್? ದಟ್ ಈಸ್ ಅ ಹೆಲ್ದಿಯರ್ ಆಪ್ಷನ್, ಅಲ್ವಾ? ನಾಳೆ ಬಂದ ಮೇಲೆ ನಾವು ಯಾಕೆ ಆ ಥರ ಒಂದು ಡಯಟ್ಗೆ ಹೋಗಬೇಕು ಅಂತ ಅಂದ್ಕೋಬೇಕು? ದಟ್ ಈಸ್ ಅ ಹೆಲ್ದಿಯರ್ ವೇ ಆಫ್ ಈಟಿಂಗ್, ಅ ಹೆಲ್ದಿಯರ್ ವೇ ಆಫ್ ಲಿವಿಂಗ್, ಅಲ್ವಾ? ಎಲ್ಲರೂ ಶುಗರ್ಲೆಸ್ ಕುಡಿಯೋಣ. ಸೊ ವಿ ಆಲ್ ಡ್ರಿಂಕ್ ಶುಗರ್ಲೆಸ್ ಕಾಫಿ ಆ್ಯಂಡ್ ಇಟ್ ಟೇಸ್ಟ್ ಗುಡ್, ಸರಿನಾ? ಇಟ್ಸ್ ನಾಟ್ ಲೈಕ್ ಅದು ಇರಲೇಬೇಕು, ಇಲ್ಲದಿದ್ದರೆ ಆಗಲ್ಲ ಅಂತ. So it's all about the mindset, and once that mindset ನಾವು ಚೇಂಜ್ ಮಾಡಿಕೊಂಡು ನಾರ್ಮಲ್ ಆಗಿ ಇದು ಹೆಲ್ದಿಯರ್ ವೇ ಆಫ್ ಲಿವಿಂಗ್ ಅಂತ ಅಂದ್ಕೊಂಡು ನಾವು ಯಾವಾಗ ಫಾಲೋ ಮಾಡ್ತೀವೋ, ದೆನ್ ಇಟ್ ವಿಲ್ ನೆವರ್ ಬಿಕಮ್ ಅ ಬರ್ಡನ್. ಡಯಾಬಿಟಿಸ್ ವಿಲ್ ನೆವರ್ ಬಿಕಮ್ ಅ ಬರ್ಡನ್, ಸರಿನಾ? when you think that ಓಕೆ ನಂಗೆ ಡಯಾಬಿಟಿಸ್ ಬಂದಿದೆ, ಪಿಜ್ಜಾ ತಿನ್ನೋಕ್ಕೇ ಆಗಲ್ಲ,
why did you Why want to eat at Yeah. the outset? That was not part of your diet. You know? So these are the changes which you can do. ಇಷ್ಟೊತ್ತು ನಮ್ಮೊಂದಿಗೆ ಡಯಾಬಿಟಿಸ್ ಕುರಿತಾಗಿ ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ತುಂಬ ಥ್ಯಾಂಕ್ ಯು ಡಾಕ್ಟರ್. Okay, thank you. And this was a wonderful session. ಒಂದು ಹೊಸ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಇದರೊಂದಿಗೆ ನಾವು ಇನ್ನೂ ಪೇಷಂಟ್ಸ್ ಜೊತೆ ಬೆಟರ್ ವೇ ಅಲ್ಲಿ ಕನೆಕ್ಟ್ ಆಗಿ ಆ್ಯಂಡ್ ಪೇಷಂಟ್ಸ್ ಆಲ್ಸೋ ಅವೇರ್ನೆಸ್ ಚೆನ್ನಾಗಿ ಜಾಸ್ತಿ ಆದಷ್ಟು ಇನ್ ದ ಲಾಂಗ್ ಟರ್ಮ್ ಇಟ್ ಈಸ್ ಆಲ್ವೇಸ್ ಗುಡ್. ಆ್ಯಂಡ್ ಐ ಥ್ಯಾಂಕ್ ದ ಟೀಮ್ ಫಾರ್ ದಿಸ್ ಎಫರ್ಟ್ ಆ್ಯಂಡ್ ಇಟ್ ವಾಸ್ ರಿಯಲಿ ವಂಡರ್ಫುಲ್ ಇಂಟ್ರಾಕ್ಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು.